ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರ್ವಲ್ ಸ್ಟೋರೀಸ್. ಹತ್ತು ಅಂಜಲಿಯ ಕಣ್ಣುಗಳು ಕೆಂಪಗಾಗಿ ಬಿಟ್ಟಿದ್ವು. ಅಂಜಲಿ, ನಾನು ಎರಡನೇ ಮದುವೆ ಮಾಡ್ಕೊಂಡಿದ್ದೀನಿ. ನಿನಗೆ ಚೆನ್ನಾಗಿ ಗೊತ್ತು, ಈ ಮನೆಯಲ್ಲಿ ಎಲ್ಲರ ಆಸೆ ಒಂದು ಮಗು ಬೇಕು ಅಂತ, ಒಬ್ಬ ವಾರಸುದಾರ ಬೇಕು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಆದ್ರೆ ನೀನೊಬ್ಳೆ ಬಂಜೆ, ನಿನ್ನಿಂದ ಮಗುವನ್ನು ಹೆರಲು ಆಗೋದಿಲ್ಲ. ಆಯ್ತು ರಮೇಶ್, ಇನ್ನು ಮುಂದೆ ನೀನು ಯಾವತ್ತೂ ನನ್ನ ಮುಖವನ್ನು ನೋಡುವುದಿಲ್ಲ. ಮಾರನೆಯ ದಿನ ರಾತ್ರಿ ಅಂಜಲಿ ಸೈಲೆಂಟ್ ಆಗಿ ಆ ಮನೆಯನ್ನು ತೊರೆದು ಬಿಟ್ಟಿದ್ಲು. ಆದ್ರೆ ತುಂಬಾ ಬೇಗ ಅವಳಿಗೆ ಗೊತ್ತಾಗುತ್ತೆ ಅವಳು ಗರ್ಭಿಣಿ ಅಂತ. ಅಂಜಲಿ ಈಗ ಒಂದು ಆಸ್ಪತ್ರೆಯಲ್ಲಿ ಕೆಲಸಕ್ಕೆ ಸೇರ್ಕೊಳ್ತಾಳೆ. ಅವಳ ಡೆಲಿವರಿ ಕೂಡ ಅಲ್ಲೇ ಆಗಿತ್ತು. ಅಂಜಲಿ, ನೀನು ಒಂಟಿಯಾಗಿ ಮಗುವನ್ನು ಹೇಗೆ ತಾನೇ ಬೆಳೆಸ್ತೀಯಾ? ಮಕ್ಕಳಿಲ್ಲದ ಒಬ್ಬ ಶ್ರೀಮಂತ ವ್ಯಕ್ತಿ ನನಗೆ ಚೆನ್ನಾಗಿ ಪರಿಚಯ ಇದ್ದಾನೆ. ಗಾಡಿಯ ಶಬ್ದ ಬಂದಾಗ ಅಂಜಲಿ ತಕ್ಷಣ ಹೊರಗೆ ಬರ್ತಾಳೆ. ಅವಳಿಗೆ ಚೆನ್ನಾಗಿ ಗೊತ್ತು ಇದು ರಮೇಶ್ನ ಗಾಡಿಯ ಸೌಂಡ್ ಅಂತ. ಗಾಡಿಯನ್ನು ನಿಲ್ಲಿಸಿ ರಮೇಶ್ ನೇರವಾಗಿ ರೂಮಿಗೆ ಬರ್ತಾನೆ ಅಂತ ಗಂಡನನ್ನು ನೆನೆಸಿಕೊಂಡು ಅವಳ ಮುಖದ ಮೇಲೆ ಎಷ್ಟೊಂದು ಸಂತೋಷ, ನಾಚಿಕೆಯಾಗಿತ್ತು. ಎಷ್ಟೋ ವರ್ಷಗಳ ನಂತರ ಅವಳು ಈಗ ತನ್ನ ಗಂಡನಿಗಾಗಿ ಸುಂದರವಾಗಿ ರೆಡಿಯಾಗಿದ್ಲು. ತುಂಬಾ ದಿನದಿಂದ ನಂದಿನಿ ಗಮನಿಸ್ತಾ ಇದ್ಲು, ರಮೇಶ್ ತುಂಬಾ ಲೇಟ್ ಆಗಿ ಮನೆಗೆ ಬರ್ತಾ ಇದ್ದಾರೆ ಅಂತ. ಕೆಲವೊಮ್ಮೆ ಅವರು ಮನೆಗೆ ಕೂಡ ಬರ್ತಾ ಇರ್ಲಿಲ್ಲ. ಅವರಿಬ್ಬರ ಮಧ್ಯೆ ಎಷ್ಟೊಂದು ದೂರ ಬಂದ್ಬಿಟ್ಟಿತ್ತು. ಈಗ ನಂದಿನಿ ಅಂದುಕೊಳ್ತಾ ಇದ್ಲು, ಈ ದೂರವನ್ನು ಇನ್ನು ಮುಗಿಸಿಬಿಡ್ಬೇಕು ಅಂತ. ಯಾಕೆಂದ್ರೆ ರಮೇಶ್ ಕೇವಲ ಅವಳ ಗಂಡ ಮಾತ್ರ ಅಲ್ಲ, ಅವಳು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ವ್ಯಕ್ತಿಯಾಗಿದ್ದ. ಮೆಟ್ಟಿಲಿನ ಮೇಲೆ ಅವನ ಹೆಜ್ಜೆ ಶಬ್ದ ಕೇಳಿದ ತಕ್ಷಣ ರೂಮಿನ ಬಾಗಿಲನ್ನು ತೆಗೆದು ಹೊರಗೆ ಬಂದಿದ್ಲು ನಂದಿನಿ. ರಮೇಶ್ ಬೆಳಿಗ್ಗೆ ಹಾಕಿಕೊಂಡು ಹೋಗಿದ್ದ ಬಟ್ಟೆಗಳನ್ನು ಈಗ ಅವನು ಹಾಕೊಂಡಿರ್ಲಿಲ್ಲ. ಅವನ ಬಟ್ಟೆಗಳು ಬದಲಾಗಿದ್ವು. ಆ ಬಟ್ಟೆಗಳಲ್ಲಿ ಅವನು ತುಂಬಾ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾ ಇದ್ದ. ನಂದಿನಿ ಅಲ್ಲೇ ನಿಂತು ಕೇವಲ ಅವನನ್ನೇ ನೋಡ್ತಾ ಇದ್ಲು. ಆಗಲೇ ರಮೇಶ್ ಅವರ ಅಮ್ಮ ಶಕುಂತಲಾ ಅವರ ಧ್ವನಿ ಕೇಳಿಸುತ್ತೆ. ರಮೇಶ್, ಮೇಲೆ ಎಲ್ಲಿಗೆ ಹೋಗ್ತಾ ಇದೀಯಾ ಅಂತ ಆಕೆ ಕರೆದಿದ್ರು. ನಂದಿನಿ ಅಂದ್ಕೊಳ್ತಾಳೆ, ಅತ್ತೆ ಯಾವಾಗಲೂ ತುಂಬಾ ಬೇಗ ಮಲಗಿ ಬಿಡ್ತಾರಲ್ಲ, ಇವತ್ತು ಯಾಕೆ ಅವರು ಇನ್ನೂ ಮಲಗಿಲ್ಲ ಅಂತ. ರಾತ್ರಿ 10 ಗಂಟೆಯಾಗಿತ್ತು. ಆದ್ರೆ ರಮೇಶ್ ಮಾತ್ರ ಇನ್ನೂ ರೂಮಿಗೆ ಬಂದಿರ್ಲಿಲ್ಲ. ನಂದಿನಿ ಯೋಚಿಸ್ತಾ ಇದ್ಲು, ಅತ್ತೆ ಅವರ ಬಳಿ ಏನು ಹೇಳ್ತಾ ಇದ್ದಾರೆ? ಮತ್ತೆ ಅದೇ ಹಳೆಯ ಎಲ್ಲಾ ಮಾತುಗಳನ್ನು ಹೇಳ್ತಾರ? ಇನ್ನು ಮಕ್ಕಳಾಗಿಲ್ಲ, ನಮಗೆ ನಮ್ಮ ವಂಶದ ಕುಡಿಬೇಕು ಅಂತ. ರಮೇಶ್ ಈ ಮನೆಯ ಒಬ್ಬನೇ ಮಗನಾಗಿದ್ದ. ನಾನು ನಾನು ಬಂಜೆ. ಅವಳ ಕಣ್ಣುಗಳಲ್ಲಿ ಈಗ ನೀರು ತುಂಬಿಕೊಂಡಿತ್ತು. ಸ್ವಲ್ಪ ಸಮಯದ ನಂತರ ಯಾರೋ ರೂಮಿಗೆ ಬರುವ ಶಬ್ದ. ರಮೇಶ್ ಇರಬಹುದು ಅಂತ ನಂದಿನಿ ಅಂದ್ಕೊಳ್ತಾಳೆ. ಆದ್ರೆ ರೂಮಿನೊಳಗೆ ಬಂದಿದ್ದು ರಮೇಶ್ ಅಲ್ಲ, ನಂದಿನಿಯ ಅತ್ತೆ ಶಕುಂತಲಾ ಅವರು. ಅತ್ತೆ ಈಗ ತುಂಬಾ ಸಂತೋಷವಾಗಿದ್ರು. ನಂದಿನಿ, ನೀನು ಇಲ್ಲಿ ಯಾಕೆ ನಿಂತ್ಕೊಂಡಿದ್ಯಾ? ಈ ಸಮಯದಲ್ಲಿ ನೀನು ಕೆಳಗೆ ಇರ್ಬೇಕಾಗಿತ್ತಲ್ವಾ? ಈ ಮನೆಯ ದೊಡ್ಡ ಸೊಸೆಯಾಗಿ ನೀನು ಸ್ವಾಗತ ಮಾಡ್ಬೇಕಾಗಿತ್ತಲ್ವಾ? ನಂದಿನಿ ತುಂಬಾ ಆಶ್ಚರ್ಯವಾಗಿ, ಯಾವ ರೀತಿ ಸ್ವಾಗತ ಅತ್ತೆ? ನಾನು ನನ್ನ ಎಲ್ಲ ಕೆಲಸವನ್ನು ಮುಗಿಸಿ ನನ್ನ ರೂಮ್ಗೆ ಬಂದಿದ್ದೇನೆ. ನನ್ನಿಂದ ಏನಾದ್ರೂ ಉಳಿದು ಬಿಡ್ತಾ ಅಂತ ಕೇಳ್ತಾಳೆ. ಶಕುಂತಲಾ ಅವರ ಮುಖದ ಮೇಲೆ ಎಷ್ಟೊಂದು ಸಂತೋಷ ಕಾಣಿಸ್ತಾ ಇತ್ತು. ಹೌದು, ನಿನ್ನಿಂದ ಒಂದು ಕೆಲಸ ನಿಂತು ಹೋಗಿದೆ. ಅದನ್ನು ನೀನು ತುಂಬಾ ಮೊದಲೇ ಮಾಡ್ಬೇಕಾಗಿತ್ತು. ಆದ್ರೆ ನೀನು ಇವತ್ತಿನವರೆಗೂ ಆ ಕೆಲಸವನ್ನು ಮಾಡ್ಲಿಲ್ಲ. ಸರಿ ಬಾ ನನ್ನ ಜೊತೆ, ನಾನು ನಿನಗೆ ಯಾರನ್ನ ಭೇಟಿ ಮಾಡಿಸುತ್ತೇನೆ. ಅವರು ಮುಂದೆ ಬಂದು ನಂದಿನಿಯ ಕೈಗಳನ್ನು ಗಟ್ಟಿಯಾಗಿ ಹಿಡಿದುಕೊಳ್ತಾರೆ. ನಂದಿನಿ ಒಂದು ಕ್ಷಣ ಶಾಕ್ ಆಗ್ಬಿಟ್ಟಿದ್ಲು. ಶಕುಂತಲಾ ಅವರು ಹಗಲು ರಾತ್ರಿ ಎನ್ನದೆ ಯಾವಾಗ ನೋಡಿದ್ರು ನಂದಿನಿಯನ್ನು ಅವಮಾನ ಮಾಡ್ತಾ ಇದ್ರು. ರಾತ್ರಿ ಇಷ್ಟೊತ್ತಿನಲ್ಲಿ ಇವರು ನನ್ನನ್ನು ಎಲ್ಲಿಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ ಅಂತ ಅವಳಿಗೆ ಅರ್ಥವಾಗಿಲ್ಲ. ಅವಳು ಗಾಬರಿಯಾಗಿ ಅಕ್ಕಪಕ್ಕದಲ್ಲಿ ನೋಡ್ತಾ ಇದ್ಲು. ಆದ್ರೆ ರಮೇಶ್ ಎಲ್ಲೂ ಕಾಣಿಸ್ತಾನೆ ಇರ್ಲಿಲ್ಲ. ಶಕುಂತಲಾ ಅವರು ಅವಳ ಕೈಯನ್ನು ಹಿಡಿದುಕೊಂಡು ಎಳೆದುಕೊಂಡು ಕೆಳಗಿನ ಒಂದು ರೂಮಿನ ಮುಂದೆ ನಿಂತ್ಕೊಳ್ತಾರೆ. ಬಾಗಿಲನ್ನು ತೆಗೆದು ಒಳಗೆ ಹೋಗು ಅಂತ ಹೇಳ್ತಾರೆ. ನಂದಿನಿಗೆ ಏನು ಅರ್ಥವಾಗದೆ ಆ ಬಾಗಿಲನ್ನು ಓಪನ್ ಮಾಡಿ ಒಳಗೆ ಹೋಗ್ತಾಳೆ. ಅಲ್ಲಿನ ದೃಶ್ಯವನ್ನು ನೋಡಿ ಅವಳ ಕಾಲ ಕೆಳಗಿನ ಭೂಮಿ ಕುಸಿದಂತೆ ಆಗ್ಬಿಟ್ಟಿತ್ತು. ಅಲ್ಲಿ ರಮೇಶ್ ಕುಳಿತುಕೊಂಡಿದ್ದ. ನಂದಿನಿಯ ಗಂಡ ರಮೇಶ್ ಅಲ್ಲಿದ್ದ. ಆದರೆ ಅಲ್ಲಿ ಅವನು ಒಂಟಿಯಾಗಿರ್ಲಿಲ್ಲ. ರೂಮಿನ ಬೆಡ್ ಮೇಲೆ ಅವನು ಯಾರೋ ಹುಡುಗಿಯ ಜೊತೆ ಕುಳಿತುಕೊಂಡಿದ್ದ. ಅವಳು ತುಂಬಾ ಸುಂದರವಾಗಿ ರೆಡಿಯಾಗಿದ್ದ ಮದುಮಗಳು. ಆ ಮಂಚ ಮೊದಲ ರಾತ್ರಿಗೆ ಅಲಂಕರಿಸಲಾಗಿತ್ತು. ನಂದಿನಿ ಗಾಬರಿಯಾಗಿ ಆ ಬಾಗಿಲನ್ನು ಗಟ್ಟಿಯಾಗಿ ಹಿಡಿದುಕೊಂಡು, ರಮೇಶ್, ಇದೆಲ್ಲ ಏನ್ ನಡೀತಾ ಇದೆ ಇಲ್ಲಿ? ಇವಳು ಯಾರು? ನೀವು ಅವಳ ಪಕ್ಕದಲ್ಲಿ ಇಲ್ಲಿ ಯಾಕೆ ಕೂತ್ಕೊಂಡಿದ್ದೀರಾ? ನಂದಿನಿಯ ಧ್ವನಿ ನಡುಗ್ತಾ ಇತ್ತು. ಅವಳು ಭಯದಿಂದ ಹೆದರಿಕೊಂಡೇ ಕೇಳ್ತಾ ಇದ್ಲು. ರಮೇಶ್ ಒಂದು ದೀರ್ಘವಾದ ಉಸಿರನ್ನು ತೆಗೆದುಕೊಂಡ. ಬೆಡ್ಡಿನ ಮೇಲೆ ಅಲಂಕರಿಸಿದ ಹೂಗಳನ್ನು ಪಕ್ಕಕ್ಕೆ ಸರಿಸಿ ಅವನು ಬೆಡ್ನಿಂದ ಕೆಳಗೆ ಇಳಿದು ಬಂದು, ನಂದಿನಿ, ನೀನು ನನ್ನ ಬಳಿ ಯಾವ ಪ್ರಶ್ನೆಯನ್ನು ಕೇಳಬೇಡ. ನಾನು ನಿಮಗೆ ಮೊದಲೇ ಎಲ್ಲವನ್ನು ಹೇಳ್ಬೇಕಾಗಿತ್ತು. ಆದ್ರೆ ನೀನು ಎಲ್ಲಿ ಬೇಜಾರ್ ಮಾಡ್ಕೊಳ್ತೀಯೋ ಅಂತ ನಾನು ನಿನಗೆ ಏನೂ ಹೇಳಲಿಲ್ಲ. ನಾನು ಮದುವೆ ಮಾಡ್ಕೊಂಡಿದ್ದೀನಿ. ನಂದಿನಿಗೆ ಅನ್ನಿಸ್ತಾ ಇತ್ತು, ಯಾರೋ ನನ್ನ ಕಿವಿಯಲ್ಲಿ ಕರಗಿಸಿದ ಲೋಹವನ್ನು ಹಾಕಿದ್ದಾರೆ ಅಂತ. ನಂದಿನಿ ನಡುಗುತ್ತಾ ಗಾಬರಿಯಿಂದ ಅಲ್ಲೇ ಕುಸಿದು ಬಿದ್ಲು. ನಂದಿನಿ,
ಏನಾಯ್ತು ನಿನ್ಗೆ? ನಿನ್ನನ್ನು ನೀನು ಸಂಭಾಳಿಸಿಕೊ. ಇದು ಯಾವುದೇ ಹೊಸ ವಿಷಯವೇನೂ ಅಲ್ಲ. ಬೇರೆ ದಾರಿ ಇಲ್ಲದೆ ನಾನು ಇದನ್ನು ಮಾಡ್ಬೇಕಾಯ್ತು. ಅಮ್ಮನಿಗೆ ಒಬ್ಬ ವಾರಸುದಾರ ಬೇಕಾಗಿತ್ತು. ಆದ್ರೆ ನೀನು ನಿನ್ನಿಂದ ಅವರು ಇನ್ನು ಏನು ಹೇಳಿಲ್ಲ. ನಂದಿನಿ ಅಳುತ್ತಾ, ನಾನು ನಾನು ಏನು? ನಾನು ಬಂಜೆ ಅಲ್ವಾ? ಕಳೆದ 4 ವರ್ಷಗಳಿಂದ ನಾನು ನಿಮಗೆ ಒಂದೇ ಒಂದು ಮಗುವನ್ನು ಸಹ ಕೊಡ್ಲಿಲ್ಲ. ಆದ್ದರಿಂದ ಈ ದಿನ ನೀವು ನನ್ನ ಜಾಗವನ್ನು ಬೇರೆಯವರಿಗೆ ಕೊಟ್ಬಿಟ್ಟಿದ್ದೀರಾ. ನಂದಿನಿಯ ಕಣ್ಣುಗಳಿಂದ ಸತತವಾಗಿ ಕಣ್ಣೀರು ಬರ್ತಾ ಇತ್ತು. ಅವಳಿಗೆ ನಂಬಿಕೆನೆ ಬರ್ಲಿಲ್ಲ. ಅವಳ ಎದುರುಗಡೆ ಅದೇ ವ್ಯಕ್ತಿ ನಿಂತುಕೊಂಡಿದ್ದಾನೆ. ಅವಳ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಅದೇ ವ್ಯಕ್ತಿ. ಅವಳನ್ನು ಯಾವಾಗಲೂ ಎಷ್ಟು ಸಂತೋಷವಾಗಿ ಇಟ್ಟುಕೊಳ್ಳುತ್ತೇನೆ ಅಂತ ಸಾವಿರಾರು ಪ್ರಮಾಣಗಳನ್ನು ಮಾಡಿದ ಅದೇ ವ್ಯಕ್ತಿ. ಆಗಲೇ ಅತ್ತೆ ಒಳಗೆ ಬಂದು, ಸಾಕು, ಇನ್ನು ಸಾಕು ಮಾಡು. ಇವತ್ತು ನನ್ನ ಮಗನ ಸಂತೋಷದ ರಾತ್ರಿ. ನಿನ್ನ ಮನಸ್ಸನ್ನು ನೀನು ದೊಡ್ಡದು ಮಾಡಿಕೊ. ನಿನ್ನಿಂದ ಒಂದು ಮಗುವನ್ನು ಸಹ ಕೊಡಲು ಸಾಧ್ಯವಾಗ್ಲಿಲ್ಲ ಅಂದ್ರೆ ಅದಕ್ಕಾಗಿ ನಾನು ನನ್ನ ಮಗನಿಗೆ ಇನ್ನೊಂದು ಮದುವೆ ಮಾಡಿಬಿಟ್ಟೆ. ಇಷ್ಟಕ್ಕೂ ನೀನು ಯಾರೇ ಬೇಡ ಅಂತ ಹೇಳಲು? ಶಕುಂತಲಾ ಅವರು ಈಗ ತುಂಬಾ ಕೋಪದಿಂದ ಅವಳ ಕೈಗಳನ್ನು ಹಿಡಿದುಕೊಂಡು ಅಂಜಲಿಯನ್ನು ರೂಮಿನಿಂದ ಹೊರಗೆ ಎಳೆದುಕೊಂಡು ಹೋಗಿ ಅವಳ ರೂಮಿನ ಮುಂದೆ ಬಂದು, ನೀನು ಇಲ್ಲೇ ಆರಾಮವಾಗಿ ಮಲಗು. ಆದ್ರೆ ಯಾವುದೇ ಕಾರಣಕ್ಕೂ ನನ್ನ ಮಗನ ರೂಮಿಗೆ ಹೋಗ್ಬೇಡ. ಈ ರಾತ್ರಿ ಅವರಿಬ್ಬರಿಗೂ ನೀನು ತೊಂದರೆ ಮಾಡಬೇಡ. ಈ ರಾತ್ರಿ ಅವರಿಬ್ಬರ ಮದುವೆಯ ಮೊದಲ ರಾತ್ರಿ. ಅವರನ್ನು ಸಂತೋಷವಾಗಿರಲು ಬಿಡು. ನಿನಗೆ ಅಷ್ಟೊಂದು ಅಳು ಬರ್ತಾ ಇದ್ರೆ, ದುಃಖವಾಗ್ತಾ ಇದ್ರೆ ನಿನ್ನ ರೂಮಿನಲ್ಲಿ ಒಂಟಿಯಾಗಿ ಕುಳಿತುಕೊಂಡು ಎಷ್ಟು ಬೇಕೋ ಅಷ್ಟು ದುಃಖ ಪಡು. ಇಷ್ಟಕ್ಕೂ ದುಃಖ ಪಡುವುದಕ್ಕಿಂತ ನಿನಗೆ ಬೇರೆ ಏನು ತಾನೇ ಬರಲು ಸಾಧ್ಯ? ಅತ್ತೆಯ ಮಾತುಗಳಲ್ಲಿ ಅವಳ ಮೇಲೆ ಕೇವಲ ದ್ವೇಷ ತುಂಬಿಕೊಂಡಿತ್ತು. ನಂದಿನಿ ಈಗ ತಲೆ ಬಗ್ಗಿಸಿಕೊಂಡು ಕುಳಿತುಕೊಂಡಿದ್ಲು. ಮದುವೆಯಾಗಿ ಬಂದಾಗಿನಿಂದ ಅತ್ತೆ ಯಾವಾಗಲೂ ನಂದಿನಿಯನ್ನು ದ್ವೇಷಿಸ್ತಾ ಇದ್ರು. ಯಾಕೆಂದ್ರೆ ರಮೇಶ್ ಅವರ ಇಷ್ಟಕ್ಕೆ ವಿರುದ್ಧವಾಗಿ ಪ್ರೀತಿಸಿ ಅವಳನ್ನು ಮದುವೆ ಮಾಡಿಕೊಂಡು ಬಂದಿದ್ದ. ಇದು ಎಂತ ಪ್ರೀತಿ? ಕೇವಲ ಒಂದು ಮಗು ಕೊಡ್ಲಿಲ್ಲ ಅಂತ ನಮ್ಮ ಪ್ರೀತಿ ಸತ್ತು ಹೋಯ್ತಾ ಅಂತ ನೆನೆಸಿಕೊಂಡು ಅವಳು ಕಣ್ಣೀರು ಹಾಕ್ತಾ ಇದ್ದು. 5 ನಿಮಿಷ ಕಳೆದಿತ್ತು. ರಮೇಶ್ ಈಗ ರೂಮಿನೊಳಗೆ ಬಂದಿದ್ದ. ಗಂಡನನ್ನು ನೋಡಿದ ತಕ್ಷಣ ನಂದಿನಿ ಓಡಿ ಹೋಗಿ ಅವನನ್ನು ತಬ್ಬಿಕೊಳ್ತಾಳೆ. ನಂದಿನಿ, ದಯವಿಟ್ಟು ನಿನ್ನನ್ನು ನೀನು ಸಂಭಾಳಿಸಿಕೊ. ನಾನು ಇದೆಲ್ಲವನ್ನು ನನ್ನ ಸಂತೋಷಕ್ಕಾಗಿ ನನ್ನ ಇಚ್ಛೆಯಿಂದ ಮಾಡಲಿಲ್ಲ. ನಾನು ನಿಸ್ಸಹಾಯಕನಾಗಿದ್ದೆ. ರಮೇಶ್ ಈ ಮಾತುಗಳನ್ನು ಹೇಳುತ್ತಾ ನಂದಿನಿಯ ಎದುರುಗಡೆ ಬಂದು ನಿಂತುಕೊಂಡಿದ್ದ. ನಂದಿನಿ ಜೋರಾಗಿ ಬಿಕ್ಕಳಿಸಿ ಬಿಕ್ಕಳಿಸಿ ಅಳ್ತಾ ಇದ್ದು. ಇಷ್ಟಕ್ಕೂ ನಾನು ಏನ್ ತಪ್ಪು ಮಾಡಿದೆ? ನಾನು ನಿಮ್ಮನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದ್ದೆ. ನಾನು ಮಾಡಿದ ತಪ್ಪ? ನಾನು ನಿಮಗೆ ಒಂದು ಮಗು ಕೊಡ್ಲಿಲ್ಲ. ನಾನು ನಿಮಗೆ ಎಷ್ಟೊಂದು ಬಾರಿ ಹೇಳಿದ್ದೀನಿ, ಒಂದು ಸಾರಿ ನಾವಿಬ್ರು ಡಾಕ್ಟರ್ ಬಳಿ ಹೋಗಿ ತೋರಿಸಿಕೊಳ್ಳೋಣ ಅಂತ. ಆದ್ರೆ ನೀವು ನಿಮಗೆ ಈ ಕೆಲಸ ಮಾಡುವುದು ತುಂಬಾ ಸುಲಭ ಅನ್ನಿಸ್ತು ಅಲ್ವಾ? ನೀವು 2ನೆಯ ಮದುವೆಯನ್ನು ಮಾಡಿಕೊಂಡು ಬಂದ್ಬಿಟ್ರಿ. ನಿಮ್ಮನ್ನು ಬಿಟ್ಟು ನನ್ನಿಂದ ಬದುಕಲು ಸಾಧ್ಯವಿಲ್ಲ. ರಮೇಶ್, ದಯವಿಟ್ಟು ಈ ರೀತಿ ಮಾಡ್ಬೇಡ ಅಂತ ಕೇಳ್ಕೊಳ್ತಾ ಇದ್ಲು. ರಮೇಶ್ ಈಗ ದೀರ್ಘವಾದ ಉಸಿರು ತೆಗೆದುಕೊಂಡು ಅವಳನ್ನು ಪಕ್ಕಕ್ಕೆ ಸರಿಸಿ, ಅಮ್ಮ ತುಂಬಾ ಹಠ ಮಾಡ್ತಾ ಇದ್ರು. ಕೇವಲ ಅಮ್ಮನಿಗಾಗಿ ನಾನು ಇನ್ನೊಂದು ಮದುವೆ ಮಾಡ್ಕೊಂಡೆ ಅಷ್ಟೇ. ನಿನಗೂ ಕೂಡ ಚೆನ್ನಾಗಿ ಗೊತ್ತು, ನೀನು ಎಷ್ಟೊಂದು ಸುಂದರವಾಗಿದ್ಯಾ. ನಿನ್ನ ಮುಂದೆ ನನಗೆ ಯಾರು ಕಾಣಿಸಲ್ಲ, ನನಗೆ ಯಾರು ಬೇಕಾಗಿಲ್ಲ ಕೂಡ. ನಂದಿನಿ ಅವನ ಕೈಯನ್ನು ಹಿಡಿದುಕೊಂಡು ಕೇಳ್ಕೊಳ್ತಾ ಇದ್ಲು, ದಯವಿಟ್ಟು ಹೋಗ್ಬೇಡ, ನನ್ನನ್ನು ಬಿಟ್ಟು ಹೋಗ್ಬೇಡ, ನನಗೆ ಇಷ್ಟೊಂದು ದೊಡ್ಡ ದ್ರೋಹವನ್ನು ಮಾಡಬೇಡ ಅಂತ. ರಮೇಶ್ ಅವಳನ್ನು ಸುಮ್ಮನಾಗಿಸಲು ಪ್ರಯತ್ನ ಪಡ್ತಾ ಇದ್ದ. ರಮೇಶ್ ಈಗ ನಂದಿನಿಯ ಮುಖವನ್ನು ನೋಡುತ್ತಾ ಅವಳ ಕಣ್ಣೀರನ್ನು ನೋಡುತ್ತಾ ಆ ರೂಮಿಗೆ ಹೋಗುವ ಉದ್ದೇಶವನ್ನು ಬಿಟ್ಬಿಟ್ಟ. ಆದ್ರೆ ಅವನಿಗೆ ಗೊತ್ತಾಗಲಿಲ್ಲ ಶಕುಂತಲಾ ಹೊರಗಡೆ ನಿಂತು ಅವನಿಗಾಗಿ ಕಾಯ್ತಾ ಇದ್ದಾರೆ ಅಂತ. ಶಕುಂತಲಾ ಅವರು ಎಷ್ಟೋ ಬಾರಿ ನಂದಿನಿಯ ರೂಮ್ಗೆ ಹೋಗ್ಬೇಕು ಅಂತ ಅಂದುಕೊಂಡ್ರು. ಆದ್ರೆ ಅವರು ವಾಪಸ್ ಹೊರಟು ಹೋದ್ರು. ಇವಳ ಈ ಮೋಹ ಯಾವಾಗ ತಾನೇ ನನ್ನ ಮಗನ ತಲೆಯಿಂದ ಇಳಿಯುತ್ತೋ ಏನೋ. ಇವಳಿಗೇನಾದರೂ ಒಂದು ಮಾಡ್ಲೇಬೇಕು ಅಂತ ಆಕೆ ಈಗ ಏನನ್ನೋ ಯೋಚಿಸ್ತಾ ಇದ್ಲು. ರಮೇಶ್ ಹೇಳ್ದ, ಬೆಳಿಗ್ಗೆ ಆದ ತಕ್ಷಣ ನಾನು ನನ್ನ 2ನೆಯ ಹೆಂಡತಿಯನ್ನು ಅವರ ಮನೆಗೆ ಬಿಟ್ಟು ಬರ್ತೀನಿ. ನನಗೆ ಅವಳು ಬೇಕಾಗಿಲ್ಲ ಅಂತ. ಈ ಮಾತು ಕೇಳಿ ನಂದಿನಿ ತುಂಬಾ ಸಂತೋಷವಾಗಿದ್ಲು. ನಂದಿನಿ ತನ್ನ ಗಂಡನನ್ನು ತಬ್ಬಿಕೊಂಡು ನೆಮ್ಮದಿಯಾಗಿ ಮಲಗಿದ್ಲು. ಆದ್ರೆ ಮತ್ತೆ ರಾತ್ರಿ ಯಾವಾಗಲೂ ನಂದಿನಿ ಮಲಗಿದ ತಕ್ಷಣ ರಮೇಶ್ ಎದ್ದು ಹೊರಗಡೆ ಹೊರಟು ಹೋಗಿದ್ದ. ಬೆಳಿಗ್ಗೆ ನಂದಿನಿ ಕಣ್ಣು ಬಿಟ್ಟಾಗ ಅವಳ ಪಕ್ಕದಲ್ಲಿ ರಮೇಶ್ ಇರ್ಲಿಲ್ಲ. ಅವಳಿಗೆ ನಂಬಿಕೆನೆ ಬರ್ಲಿಲ್ಲ. ನಿನ್ನೆ ರಾತ್ರಿ ಅವಳ ಜೊತೆ ನಡೆದ ಘಟನೆಗಳು. ಇಷ್ಟಕ್ಕೂ ಈಗ ಅಳುವುದನ್ನು ಬಿಟ್ಟು ಅವಳಿಗೆ ಬೇರೆ ದಾರಿ ಇರ್ಲಿಲ್ಲ. ತುಂಬಾ ಸಮಯದವರೆಗೂ ನಂದಿನಿ ಅಳ್ತಾ ಕುಳಿತಿದ್ಲು. ನಂತರ ಅವಳು ಹೋಗಿ ಸ್ನಾನ ಮಾಡಿಕೊಂಡು ಬರ್ತಾಳೆ. ನಾನು ರಮೇಶ್ ಜೊತೆ ಮಾತನಾಡ್ಬೇಕು. ಅವರು ಈ ರೀತಿ ಹೇಗೆ ಮಾಡಲು ಸಾಧ್ಯ? ಯಾರಾದರೂ ಒಳ್ಳೆಯ ಡಾಕ್ಟರ್ ಬಳಿ ಟ್ರೀಟ್ಮೆಂಟ್ ಪಡೆದುಕೊಂಡ್ರೆ ನಮಗೆ ಖಂಡಿತ ಮಕ್ಕಳು ಆಗೇ ಆಗುತ್ತೆ. ಇಷ್ಟಕ್ಕೂ ನಮಗೆ ಮದುವೆಯಾಗಿ ಕೇವಲ 4 ವರ್ಷ ಮಾತ್ರ ಆಗಿರೋದು. ಅವಳು ಈಗ ಅಳುತ್ತಾನೆ ಟೈಮ್ ನೋಡ್ತಾಳೆ. ಈಗ 11 ಗಂಟೆ ಆಗ್ಬಿಟ್ಟಿತ್ತು. ಅವಳು ಯಾವಾಗ ರಮೇಶ್ ಇಲ್ಲಿಗೆ ಬರ್ತಾರೋ ಅಂತ ಎದುರು ನೋಡ್ತಾ ಇದ್ಲು. ಎಷ್ಟೊತ್ತಾದರೂ ಅವನು ಬರೆದಿದ್ದಾಗ ಧೈರ್ಯ ತಂದುಕೊಂಡು ನಂದಿನಿ ಕೆಳಗೆ ಹೋಗಿ, ಅತ್ತೆ, ರಮೇಶ್ ಎಲ್ಲಿದ್ದಾರೆ? ನಾನು ಅವರ ಜೊತೆ ಸ್ವಲ್ಪ ಮಾತನಾಡಬೇಕಾಗಿತ್ತು ಅಂತ ಕೇಳ್ತಾಳೆ.
ನಂದಿನಿಯನ್ನು ನೋಡಿ ಶಕುಂತಲಾ ಅವರ ಮುಖದ ಮೇಲೆ ಒಂದು ದ್ವೇಷ ತುಂಬಿದ ನಗು ಕಾಣಿಸ್ತಾ ಇತ್ತು. ಅವರು ಹೇಳ್ತಾರೆ, ರಮೇಶ್ ಮತ್ತು ನನ್ನ ಹೊಸ ಸೊಸೆ ಹೊರಗೆ ಹೋಗಿದ್ದಾರೆ. ನನ್ನ ಮಗ ಅಂದುಕೊಳ್ತಾ ಇದ್ದ ಅವನ ಎರಡನೆಯ ಹೆಂಡತಿ ಯಾರಿಗಿಂತಲೂ ಕಡಿಮೆ ಇರಬಾರದು ಅಂತ. ಈ ಮಾತು ಕೇಳಿದ ತಕ್ಷಣ ನಂದಿನಿಯ ಹೃದಯ ಒಂದು ಕ್ಷಣ ಒಡೆದ ಹಾಗೆ ಆಗ್ಬಿಟ್ಟಿತ್ತು. ರಮೇಶ್ ಎಷ್ಟು ಆರಾಮವಾಗಿ ಪ್ರೀತಿಯಿಂದ ಅವಳ ಜಾಗವನ್ನು ಬೇರೆಯವರಿಗೆ ಕೊಟ್ಟು ಬಿಟ್ಟಿದ್ದ. ನಿಧಾನವಾಗಿ ನಡೆಯುತ್ತಾ ನಂದಿನಿ ಈಗ ತನ್ನ ರೂಮಿಗೆ ಬಂದು ಕುಳಿತುಕೊಂಡಿದ್ಲು. ಸ್ವಲ್ಪ ಸಮಯದ ನಂತರ ಗಾಡಿ ಸ್ಟಾರ್ಟ್ ಆದ ಸೌಂಡ್ ಕೇಳಿಸ್ತಾ ಇತ್ತು. ಶಕುಂತಲಾ ಅವರು ಕೂಡ ಈಗ ಎಲ್ಲಿಗೋ ಹೊರಟು ಹೋಗಿದ್ರು. ಅಷ್ಟೊಂದು ದೊಡ್ಡ ಮನೆಯಲ್ಲಿ ಈಗ ನಂದಿನಿ ಒಂಟಿಯಾಗಿದ್ಲು. ಮಾವನವರು ತುಂಬಾ ಮೊದಲೇ ತೀರಿಕೊಂಡಿದ್ರು. ಇನ್ನು ನಾದಿನಿ ಅವಳು ಕಾಲೇಜಿನಲ್ಲಿ ಓದ್ತಾ ಇದ್ಲು. ಅವಳ ಬಗ್ಗೆ ಯೋಚಿಸಿದ ತಕ್ಷಣ ನಂದಿನಿಗೆ ಸ್ವಲ್ಪ ಗಾಬರಿಯಾಯ್ತು. ಯಾಕೆಂದ್ರೆ ಅವಳು ಅತ್ತೆಗಿಂತಲೂ ಇನ್ನೂ ಜಾಸ್ತಿ ವಿಚಿತ್ರ. ಬಹುಶಃ ಈ ಸಮಯದಲ್ಲಿ ಅತ್ತೆಯ ಜೊತೆನೆ ಅವಳು ಕೂಡ ಎಲ್ಲೋ ಹೊರಗೆ ಹೋಗಿರ್ತಾಳೆ. ಯಾಕೆಂದ್ರೆ ಆ ದೊಡ್ಡ ಮನೆಯಲ್ಲಿ ಕೇವಲ ಕೆಲಸಗಾರರ ಧ್ವನಿ ಮಾತ್ರ ಕೇಳಿಸ್ತಾ ಇತ್ತು. ಬಾಗಿಲಿನ ಬಳಿ ಯಾರೋ ಬರುವ ಶಬ್ದವಾದಾಗ ರಮೇಶ್ ಬಂದಿರಬಹುದು ಎಂದು ನಂದಿನಿ ತಕ್ಷಣ ಬಾಗಿಲು ಓಪನ್ ಮಾಡ್ತಾಳೆ. ಆದ್ರೆ ಬಾಗಿಲಿನ ಬಳಿ ಮನೆಯ ಕೆಲಸಗಾರ ನಿಂತುಕೊಂಡಿದ್ದ. ಅವನು ಹೇಳ್ತಾ ಇದ್ದ, ಯಜಮಾನರು ಹೇಳಿದ್ದಾರೆ ನಿಮ್ಮ ರೂಮಿನ ಒಂದು ಲೈಟು ಕೆಟ್ಟೋಗಿದೆ ಅಂತ, ಅದನ್ನು ಸರಿ ಮಾಡಲು ಬಂದಿದ್ದೇನೆ. ನಂದಿನಿ ಶಾಕ್ ನಿಂದ, ಇಲ್ಲ ಇಲ್ಲ, ನನ್ನ ರೂಮ್ ನಲ್ಲಿ ಯಾವ ಲೈಟು ಕೆಟ್ಟು ಹೋಗಿಲ್ಲ. ಅವಳು ಇನ್ನೂ ಹೇಳ್ತಾ ಇರ್ಬೇಕಾದ್ರೇನೆ ಆ ಕೆಲಸಗಾರ ನಂದಿನಿಯ ರೂಮ್ನ ಒಳಗೆ ಹೊರಟು ಹೋಗಿದ್ದ. ಅವನು ಒಳಗೆ ಹೋದ ತಕ್ಷಣ ಆ ರೂಮಿನ ಬಾಗಿಲನ್ನು ಬಂದ್ ಮಾಡ್ಬಿಟ್ಟ. ನಂದಿನಿ ಗಾಬರಿಯಿಂದ ಹಾಗೆ ನೋಡ್ತಾ ಇದ್ರು. ರಾಮು, ನೀನ್ ಇದೇನ್ ಮಾಡ್ತಾ ಇದ್ಯಾ? ತಕ್ಷಣ ನನ್ನ ರೂಮಿನಿಂದ ಹೊರಗೆ ಹೋಗು. ಅವಳು ತುಂಬಾ ಭಯದಿಂದ ಹೇಳ್ತಾ ಇದ್ಲು. ಅವನು ಮನೆಯ ಕೆಲಸಗಾರನೇ ಆದ್ರೂ ಅವನು ತುಂಬಾ ದಷ್ಟಪುಷ್ಟವಾಗಿದ್ದ. ನಂದಿನಿಗಿಂತಲೂ ಅವನಿಗೆ ತುಂಬಾ ಹೆಚ್ಚಿನ ಶಕ್ತಿ ಇತ್ತು. ಕೆಲವು ದಿನಗಳ ಮುಂಚೆನೆ ಶಕುಂತಲಾ ಅವರು ಅವನನ್ನು ಕೆಲಸಕ್ಕೆ ಇಟ್ಟುಕೊಂಡಿದ್ರು. ಅವನು ಈಗ ಕೋಪವಾಗಿ ಹೇಳ್ತಾನೆ, ನಾನು ಹೊರಗೆ ಹೋಗಲು ಬಂದಿಲ್ಲ. ನನಗೆ ಒಪ್ಪಿಸಿದ ಕೆಲಸವನ್ನು ನಾನು ಪೂರ್ತಿ ಮಾಡ್ಬೇಕಲ್ವಾ? ಅವನು ಈಗ ನಂದಿನಿಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದ. ನಂದಿನಿ ಹೆದರಿಕೊಂಡು ಗಾಬರಿಯಿಂದ ಬಿಡಿಸಿಕೊಳ್ಳಲು ಪ್ರಯತ್ನ ಪಡ್ತಾಳೆ. ರಾಮು, ತಕ್ಷಣ ನೀನು ಇಲ್ಲಿಂದ ಹೊರಗೆ ಹೋಗು. ನಾನು ಈ ಮನೆಯ ಯಜಮಾನನ ಹೆಂಡತಿ, ಈ ಮನೆಯ ಒಡತಿ ಅಂತ ಹೇಳ್ತಾ ಇದ್ಲು. ಇದೇ ವಿಷಯಕ್ಕೇನೆ ನಿನಗೆ ಈಗ ಶಿಕ್ಷೆ ಕೊಡ್ಬೇಕು. ನಂದಿನಿ ಹೆದರಿಕೊಂಡು ಅವನನ್ನು ದೂರ ತಳ್ತಾ ಇದ್ಲು. ಆದ್ರೆ ಅವನನ್ನು ಅಲ್ಲಾಡಿಸಲು ಕೂಡ ಅವಳಿಂದ ಆಗ್ಲಿಲ್ಲ. ಈಗ ನಂದಿನಿ ಜೋರಾಗಿ ಕಿರಿಚಿಕೊಳ್ತಾ ಇದ್ಲು, ಯಾರಾದ್ರೂ ಇದೀರಾ? ದಯವಿಟ್ಟು ನನ್ನನ್ನು ಕಾಪಾಡಿ ಅಂತ. ನನ್ನನ್ನು ಬಿಟ್ಬಿಡು. ಈ ವಿಷಯ ರಮೇಶ್ಗೆ ಗೊತ್ತಾದ್ರೆ ಅವರು ನಿನ್ನನ್ನು ಸುಮ್ನೆ ಬಿಡೋದಿಲ್ಲ ಅಂತ ಅವಳು ಕಿರ್ಚಾಡ್ತಾ ಇದ್ಲು. ಆದ್ರೆ ಆ ಕೆಲಸಗಾರನ ಮುಖದ ಮೇಲೆ ಇದ್ದ ಆ ಭಯಾನಕವಾದ ನಗು ಹೇಳ್ತಾ ಇತ್ತು, ಈ ಕೆಲಸಕ್ಕಾಗಿ ಅವನಿಗೆ ಎಷ್ಟೊಂದು ದುಡ್ಡು ಕೊಡಲಾಗಿದೆ ಅಂತ. ನಂದಿನಿ ತನ್ನನ್ನು ತಾನು ಕಾಪಾಡಿಕೊಳ್ಳಲು ಪ್ರಯತ್ನ ಪಡ್ತಾ ಅಲ್ಲೇ ಇದ್ದ ಒಂದು ವಾಸನ್ನು ತೆಗೆದುಕೊಂಡು ಅವನ ತಲೆಯ ಮೇಲೆ ಜೋರಾಗಿ ಹೊಡೆದು ಬಿಡ್ತಾಳೆ. ಅವನು ತಕ್ಷಣ ಕಿರುಚುತ್ತಾ ಕೆಳಗೆ ಬಿದ್ದಿದ್ದ. ಅವನು ಈಗ ತನ್ನ ತಲೆಯ ಮೇಲೆ ಕೈಯನ್ನು ಇಟ್ಟುಕೊಂಡು ಎದ್ದೇಳಲು ಪ್ರಯತ್ನ ಪಡ್ತಾನೆ. ನೀನು ಎಲ್ಲಿಯವರೆಗೂ ತಪ್ಪಿಸಿಕೊಳ್ಳಲು ಸಾಧ್ಯ? ಅವರು ನಿನಗಾಗಿ ಈ ನಿರ್ಧಾರ ತೆಗೆದುಕೊಂಡು ಬಿಟ್ಟಿದ್ದಾರೆ. ನಾನಲ್ದಿದ್ರೆ ಇನ್ನೊಬ್ಬ ಆದ್ರೆ ನಿನ್ನ ಗತಿ ಏನಾಗುತ್ತೆ ಅಂತ ನೀನು ಯೋಚಿಸಲು ಕೂಡ ಸಾಧ್ಯವಿಲ್ಲ ಎಂದು ಹೇಳುತ್ತಾ ಅವನು ಕೋಪವಾಗಿ ಮತ್ತೆ ಅವಳನ್ನು ಹಿಡಿದುಕೊಳ್ತಾನೆ. ಈಗ ಆ ಮನೆಯಲ್ಲಿ ನಂದಿನಿಯನ್ನು ಕಾಪಾಡುವವರು ಯಾರು ಇರಲಿಲ್ಲ. ಅವಳು ಈಗ ಎಷ್ಟೋ ಗಾಬರಿಯಾಗಿ ಅವನನ್ನು ಒದ್ದು ಅವನಿಂದ ತಪ್ಪಿಸಿಕೊಂಡು ಆ ರೂಮಿನಿಂದ ಹೊರಗೆ ಬಂದು ಬಿಟ್ಟಿದ್ಲು. ಅವಳು ಈಗ ಹುಚ್ಚು ಹಿಡಿದವಳ ಹಾಗೆ ಓಡಿ ಬಂದು ಆ ರೂಮಿನ ಬಾಗಿಲನ್ನು ತೆಗಿತಾಳೆ. ರಾತ್ರಿ ರಮೇಶ್ ಮತ್ತು ಅವರ ಎರಡನೆಯ ಹೆಂಡತಿ ಉಳಿದುಕೊಂಡಿದ್ದಂತಹ ರೂಮ್. ಆ ರೂಮಿನ ಪರಿಸ್ಥಿತಿಯನ್ನು ನೋಡಿ ಅವಳ ತಲೆಯ ಮೇಲೆ ಆಕಾಶವೇ ಬಿದ್ದಂತಾಗಿತ್ತು. ಆ ಹಾಸಿಗೆಯ ಮೇಲಿದ್ದ ಬೆಡ್ಶೀಟ್ಗಳೆಲ್ಲ ಅಸ್ತವ್ಯಸ್ತವಾಗಿದ್ವು. ರೂಮಿನ ತುಂಬೆಲ್ಲ ಹೂವಿಗಳು ಹರಡಿದ್ವು. ಆದ್ರೆ ರಮೇಶ್ ಮತ್ತು ಆಕೆ ರೂಮಿನ ಒಳಗೆ ಇರ್ಲಿಲ್ಲ. ನಂದಿನಿ ಹೆದರಿಕೊಂಡು ಮೆಟ್ಟಿಲುಗಳ ಕಡೆ ನೋಡ್ತಾ ಇದ್ಲು. ರಾಮು ಈಗ ಕೆಳಗೆ ಬರ್ತಾ ಇದ್ದ. ಈಗ ನಂದಿನಿಗೆ ಬೇರೆ ದಾರಿ ಇರ್ಲಿಲ್ಲ. ನಂದಿನಿ ಈಗ ಆ ಮನೆಯಿಂದ ಹೊರಗೆ ಓಡಲು ಶುರು ಮಾಡ್ತಾಳೆ. ಮನೆಯಲ್ಲಿ ಉಳಿದ ಕೆಲಸಗಾರರು ಕೂಡ ಯಾರು ಇರ್ಲಿಲ್ಲ. ಗೇಟಿನ ಬಳಿ ವಾಚ್ಮೆನ್ ಕೂಡ ಇರ್ಲಿಲ್ಲ. ಇದೆಲ್ಲವೂ ಮೊದಲೇ ಮಾಡಿದ ಪ್ಲಾನ್ ಎಂದು ಅವಳಿಗೆ ಈಗ ಅರ್ಥವಾಗಿತ್ತು. ನಂದಿನಿ ಈಗ ಆ ಮನೆಯಿಂದ ತುಂಬಾ ದೂರದ ತನಕ ಓಡಿ ಬಂದಿದ್ಲು. ಅವಳ ಕಾಲುಗಳೆಲ್ಲ ತುಂಬಾ ಜಾಸ್ತಿ ನೋವ್ತಾ ಇತ್ತು. ಅವಳ ಕಣ್ಣಿಂದ ಸತತವಾಗಿ ಕಣ್ಣೀರು ಬರ್ತಾ ಇತ್ತು. ಕಣ್ಣೀರಿನಿಂದ ಅವಳಿಗೆ ಏನೂ ಸರಿಯಾಗಿ ಕಾಣಿಸ್ತಾ ಇರ್ಲಿಲ್ಲ. ಅವಳು ಈಗ ಯಾವುದೋ ಕಲ್ಲಿಗೆ ಎಡವಿಕೊಂಡು ಮಧ್ಯ ದಾರಿಯಲ್ಲಿ ಕೆಳಗೆ ಬಿದ್ದು ಹೋಗಿದ್ಲು. ಅವಳ ತಲೆಗೆ ಕೂಡ ಏಟು ಬಿದ್ದು ರಕ್ತ ಬರ್ತಾ ಇತ್ತು. ರಮೇಶ್, ನೀವು ನನ್ನ ಜೊತೆ ಈ ರೀತಿ ಯಾಕೆ ಮಾಡಿದ್ರಿ? ನೀವು ನನ್ನನ್ನು ಈ ರೀತಿ ಹಾಳು ಮಾಡಲು ಯಾಕೆ ಪ್ರಯತ್ನ ಪಟ್ರಿ ಅಂತ ನಂದಿನಿ ಅಳ್ತಾ ಇದ್ಲು. ಅವಳು ಈಗ ಅಲ್ಲೇ ಮಧ್ಯ ರೋಡಿನಲ್ಲಿ ಕುಳಿತುಕೊಂಡಿದ್ಲು. ಅವಳಿಗೆ ಈಗ ಉಸಿರಾಡಲು ಕೂಡ ಕಷ್ಟವಾಗ್ತಾ ಇತ್ತು. ಅವಳಿಂದ ಇನ್ನು ಓಡಲು ಕೂಡ ಸಾಧ್ಯವಾಗ್ಲಿಲ್ಲ. ತುಂಬಾ ಸಮಯ ನಂದಿನಿ ಅಲ್ಲೇ ಮಧ್ಯ ದಾರಿಯಲ್ಲಿ ಕುಳಿತು ಅಳ್ತಾ ಇದ್ಲು. ಆದ್ರೆ ಅಲ್ಲಿಗೆ ರಮೇಶ್ ಬರಲಿಲ್ಲ ಅವಳನ್ನು ಸುಮ್ಮನಾಗಿಸಲು. ಈಗ ಆ ಮನೆಗೆ ವಾಪಸ್ ಹೋಗುವ ಧೈರ್ಯವಂತೂ ಅವಳಿಗೆ ಇರ್ಲಿಲ್ಲ. ಆದ್ದರಿಂದ ಅವಳು ಈಗ ತನ್ನ ತಂದೆಯ ಮನೆಗೆ ಹೋಗ್ಬೇಕು ಅಂತ ಅಂದುಕೊಂಡಿದ್ಲು. ತುಂಬಾ ವರ್ಷದ ಮೊದಲು ಅವರ ವಯಸ್ಸಾದ ತಂದೆಗೆ ತುಂಬಾ ಹುಷಾರಿಲ್ಲದೆ ಇದ್ರು.
ನಂದಿನಿ ಈಗ ತುಂಬಾ ದೂರ ನಡೆದುಕೊಂಡು ಹೋಗ್ತಾ ಇದ್ಲು. ರಾಮಚಂದ್ರ ಅವರು ನಂದಿನಿಯನ್ನು ಅಲ್ಲಿ ಆ ಸ್ಥಿತಿಯಲ್ಲಿ ನೋಡಿ ಅವರು ಶಾಕ್ ಆಗ್ಬಿಟ್ಟಿದ್ರು. ನಂದಿನಿಯ ಮುಖದ ಮೇಲೆ ಎಲ್ಲಾ ಸತ್ಯ ಎದ್ದು ಕಾಣಿಸ್ತಾ ಇತ್ತು. ಅವಳು ಅಳುತ್ತಾ ಹೇಳ್ತಾ ಇದ್ಲು, ಅಪ್ಪ, ರಮೇಶ್ ಇನ್ನೊಂದು ಮದುವೆ ಮಾಡ್ಕೊಂಡಿದ್ದಾರೆ. ಅವರಿಗೆ ನನ್ನಿಂದ ಒಂದು ಮಗುವನ್ನು ಕೊಡ್ಲಾಗ್ಲಿಲ್ಲ ಅಂತ. ಈಗ ಆ ಮನೆಯಲ್ಲಿ ನಿಮ್ಮ ಮಗಳಿಗೆ ಯಾವುದೇ ಜಾಗವಿಲ್ಲ. ಅವಳು ಈಗ ಸೋತು ಹೋಗಿ ಇಷ್ಟೊಂದು ಅಳುತ್ತಾ ತನ್ನ ತಂದೆಗೆ ಎಲ್ಲಾ ದುಃಖವನ್ನು ಹೇಳ್ಕೊಳ್ತಾಳೆ. ರಾಮಚಂದ್ರ ಅವರು ಎದ್ದು ನಿಂತು ಮಗಳ ಮಾತುಗಳನ್ನು ಕೇಳಿಸಿಕೊಂಡು ಹಾಗೆಯೇ ಕುಸಿದು ಬೀಳ್ತಾರೆ. ಅಪ್ಪ, ಎದ್ದೇಳಿ, ದಯವಿಟ್ಟು ಆ ರೀತಿ ಮಾಡಬೇಡಿ. ನನ್ನ ಬಳಿ ಈಗ ಯಾವುದೇ ಸಂಬಂಧಗಳು ಉಳಿದಿಲ್ಲ. ದಯವಿಟ್ಟು ನನ್ನನ್ನು ಬಿಟ್ಟು ಹೋಗ್ಬೇಡಿ ಅಂತ ನಂದಿನಿ ಇಷ್ಟು ಗಾಬರಿಯಿಂದ ತನ್ನ ತಂದೆಯನ್ನು ಎಬ್ಬಿಸ್ತಾ ಇದ್ಲು. ಆದ್ರೆ ರಾಮಚಂದ್ರ ಅವರು ತಮ್ಮ ಎದೆಯ ಮೇಲೆ ಕೈ ಇಟ್ಕೊಂಡು ಅವರು ನೆಲದ ಮೇಲೆ ಹಾಗೆಯೇ ಕುಸಿದು ಬಿದ್ದಿದ್ರು. ನಂದಿನಿ ತಕ್ಷಣ ಮನೆಯಿಂದ ಹೊರಗೆ ಓಡಿ ಬರ್ತಾಳೆ. ಅಲ್ಲಿ ಒಂದು ಆಟೋ ರಿಕ್ಷಾ ಕಾಣಿಸ್ತಾ ಇತ್ತು. ಅವಳು ಈಗ ಒಂದು ರಿಕ್ಷಾದವರ ಸಹಾಯದಿಂದ ತನ್ನ ತಂದೆಯನ್ನು ಪಕ್ಕದ ಒಂದು ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾಳೆ. ನಂದಿನಿ ಈಗ ತನ್ನ ಕಣ್ಣೀರನ್ನು ಹೊರಿಸಿಕೊಂಡು ಹಾಸ್ಪಿಟಲ್ನವರ ಬಳಿ ಕೇಳ್ಕೊಳ್ತಾ ಇದ್ಲು, ನೋಡಿ, ನನ್ನ ಬಳಿ ಈ ಸಮಯದಲ್ಲಿ ದುಡ್ಡಿಲ್ಲ. ನಾನು ಯಾವ ರಿಕ್ಷಾದಲ್ಲಿ ಇಲ್ಲಿಗೆ ಬಂದಿದ್ದೇನೋ ಅವನಿಗೂ ಕೊಡಲು ದುಡ್ಡಿಲ್ಲದೆ ನನ್ನ ಚೈನ್ ಅನ್ನು ಅವನಿಗೆ ಕೊಟ್ಟು ಬಿಟ್ಟಿದ್ದೀನಿ. ನೀವು ದಯವಿಟ್ಟು ಈ ಉಂಗುರವನ್ನು ಇಟ್ಕೊಳ್ಳಿ. ಇದನ್ನು ಇಟ್ಟುಕೊಂಡು ನನ್ನ ತಂದೆಯನ್ನು ಕಾಪಾಡಿ ಅಂತ ಕೇಳಿಕೊಳ್ತಾ ಇದ್ಲು. ಮೇಡಮ್, ನಿಮ್ಗೇನಾಗಿದೆ? ಇದೇನಾದರೂ ಬಂಗಾರದ ಅಂಗಡಿ ಅಂತ ಅಂದುಕೊಂಡ್ರ? ಅಡ್ಮಿಟ್ ಮಾಡಿಕೊಳ್ಳುವುದಕ್ಕಿಂತ ಮೊದಲು ನೀವು ಹೋಗಿ ಕ್ಯಾಶ್ ಅನ್ನು ಅರೇಂಜ್ ಮಾಡಿ. ನಂದಿನಿ ತನ್ನ ತಂದೆಯನ್ನೇ ನೋಡ್ತಾ ಇದ್ಲು. ಅವರು ಜೀವವಿಲ್ಲದ ಹಾಗೆ ಆ ಸ್ಟ್ರೆಚರ್ನ ಮೇಲೆ ಮಲಗಿಕೊಂಡಿದ್ರು. ನೀವೇನು ಮನುಷ್ಯರ ಅಥವಾ ಕಸಾಯಿಗಳ? ನಿಮ್ಗೆ ಕೇವಲ ದುಡ್ಡು ಮಾತ್ರ ಬೇಕು. ಈ ಪ್ರಪಂಚದಲ್ಲಿ ಇನ್ನು ಮಾನವತ್ವ ಬದುಕಿದೆಯೋ ಅಥವಾ ಸತ್ತು ಹೋಗಿದೆಯಾ? ಇಂತಹ ಸ್ಥಿತಿಯಲ್ಲಿ ನನ್ನ ತಂದೆಯನ್ನು ಕರೆದುಕೊಂಡು ನಾನು ಎಲ್ಲಿಗೆ ಹೋಗ್ಬೇಕು? ಅವಳು ಅಲ್ಲೇ ಕೌಂಟರ್ನಲ್ಲಿ ನಿಂತುಕೊಂಡು ಜೋರಾಗಿ ಕಿರಿಚಿಕೊಳ್ತಾ ಇದ್ಲು. ಅವಳ ಗಂಡ ಕೊಟ್ಟಂತಹ ಎಲ್ಲಾ ದುಃಖವು ಈಗ ಮತ್ತೆ ಹಸಿರಾಗಿತ್ತು. ನಂದಿನಿಯ ಕಿರುಚಾಟವನ್ನು ಕೇಳಿ ಅಕ್ಕಪಕ್ಕದವರೆಲ್ಲರೂ ಅವಳನ್ನೇ ನೋಡ್ತಾ ಇದ್ರು. ಎಮರ್ಜೆನ್ಸಿಯ ರೂಮಿನ ಕಡೆ ಹೋಗುತ್ತಿದ್ದ ಡಾಕ್ಟರ್ ಈಗ ಹಿಂದೆ ತಿರುಗಿ ನಂದಿನಿಯನ್ನೇ ನೋಡ್ತಾ ಇದ್ರು. ಕೌಂಟರ್ ಬಳಿ ಇರುವ ಈ ಹುಡುಗಿ ನೋಡಲು ಎಷ್ಟು ಸುಂದರವಾಗಿದ್ದಾಳೆ, ಆದ್ರೆ ಇವಳು ಯಾಕೆ ಈ ರೀತಿ ಕಿರುಚಾಡ್ತಾ ಇದ್ದಾಳೆ? ಏನಾಯ್ತು ಅಂತ ಅಂದುಕೊಂಡು ಡಾಕ್ಟರ್ ಈಗ ಅವಳ ಬಳಿ ಬಂದು, ಏನಾಯ್ತು ನರ್ಸ್, ನೀವು ಯಾಕೆ ಈ ಪೇಷಂಟ್ ಅನ್ನು ಒಳಗೆ ಹೋಗಲು ಬಿಡ್ತಾ ಇಲ್ಲ ಅಂತ ಕೇಳ್ತಾರೆ. ಸ್ಟಾಫ್ ಏನಾದರೂ ಹೇಳುವ ಮೊದಲೇ ನಂದಿನಿ ತನ್ನ ಕೈಯಲ್ಲಿದ್ದ ಉಂಗುರವನ್ನು, ಬಂಗಾರದ ಬಳೆಗಳನ್ನು ಬಿಚ್ಚಿ ಡಾಕ್ಟರ್ನ ಕೈಯಲ್ಲಿ ಇಟ್ಟು, ಸರ್, ದಯವಿಟ್ಟು ನೀವು ನನ್ನ ತಂದೆಯನ್ನು ಕಾಪಾಡಿ. ಇವರಿಗೆ ಹೃದಯಾಘಾತ ಆಗಿದೆ. ನನ್ನ ಮನೆಯವರು ನನ್ನನ್ನು ಮನೆಯಿಂದ ಓಡಿಸಿಬಿಟ್ಟಿದ್ದಾರೆ. ಈ ಸಮಯದಲ್ಲಿ ನನಗೆ ಸಹಾಯ ಮಾಡುವವರು ಕೂಡ ಯಾರೂ ಇಲ್ಲ. ನಾನು ಎಲ್ಲಿಂದ ದುಡ್ಡು ತರಬೇಕು? ನನ್ನ ಬಳಿ ಈಗ ಸದ್ಯಕ್ಕೆ ಕ್ಯಾಶ್ ಇಲ್ಲ. ನೀವು ಬೆಳಗಿನವರೆಗೂ ನನಗೆ ಸ್ವಲ್ಪ ಸಮಯ ಕೊಡಿ. ನಾನು ಹೇಗಾದರೂ ಮಾಡಿ ಎಲ್ಲಿಂದಾದರೂ ದುಡ್ಡನ್ನು ತಂದು ಕೊಡ್ತೀನಿ ಅಂತ ಅಳುತ್ತಾ ಡಾಕ್ಟರ್ನನ್ನು ಕೇಳ್ಕೊಳ್ತಾ ಇದ್ಲು. ಡಾಕ್ಟರ್ ಶಂಕರ್ ಅವಳನ್ನೇ ನೋಡುತ್ತಾ ತಕ್ಷಣ ಹೇಳ್ತಾರೆ, ಈತನನ್ನು ಒಳಗೆ ಕರೆದುಕೊಂಡು ಹೋಗಿ. ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿರುವ ವ್ಯಕ್ತಿಯನ್ನು ಅಡ್ಮಿಟ್ ಮಾಡಿಕೊಳ್ಳುವುದನ್ನು ಬಿಟ್ಟು ನೀವು ದುಡ್ಡಿಗಾಗಿ ಯಾಕೆ ಪೀಡಿಸ್ತಾ ಇದ್ದೀರಾ ಅಂತ ಹೇಳಿದ್ರು. ಡಾಕ್ಟರ್ ಈಗ ಅವಳ ಬಳೆಗಳನ್ನು, ಅವಳ ಉಂಗುರವನ್ನು ಅವಳ ಕೈಗೆ ಕೊಟ್ಟು ಅವರ ತಂದೆಯ ಜೊತೆ ಒಳಗೆ ಹೋಗ್ತಾರೆ. ಸ್ಟಾಫ್ ಹೇಳ್ತಾ ಇದ್ರು, ನಿನ್ನ ಅದೃಷ್ಟ ಚೆನ್ನಾಗಿದೆ. ಇವತ್ತು ಡಾಕ್ಟರ್ ಶಂಕರ್ ಅವರು ಇಲ್ಲಿ ಇದ್ದಾರೆ. ಅವರೇ ಈ ಆಸ್ಪತ್ರೆಯ ಮಾಲೀಕರು. ಅವರು ಯಾವಾಗಾದರೂ ಅಪರೂಪಕ್ಕೆ ಇಲ್ಲಿಗೆ ಬರ್ತಾರೆ. ನಿನ್ನ ತಂದೆಯ ಟ್ರೀಟ್ಮೆಂಟ್ ಅನ್ನು ಅವರು ಫ್ರೀ ಆಗಿ ಮಾಡಿಬಿಡ್ತಾರೆ. ನಂದಿನಿ ಈಗ ತನ್ನ ಕಣ್ಣೀರನ್ನು ಒರೆಸಿಕೊಂಡು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ಲು. ರಾಮಚಂದ್ರ ಅವರನ್ನು ಈಗ ಎಮರ್ಜೆನ್ಸಿಯಲ್ಲಿ ಅಡ್ಮಿಟ್ ಮಾಡಿಕೊಂಡಿದ್ರು. ಅವರಿಗೆ ಸಿವಿಯರ್ ಹಾರ್ಟ್ ಅಟ್ಯಾಕ್ ಆಗಿತ್ತು. ಡಾಕ್ಟರ್ ಶಂಕರ್ ಅವರು ಆಸ್ಪತ್ರೆಯ ಮಾಲೀಕರು ಮಾತ್ರವಲ್ಲ, ಅವರೊಬ್ಬರು ಹಾರ್ಟ್ ಸರ್ಜನ್ ಕೂಡ ಆಗಿದ್ರು. ಅಲ್ಲಿದ್ದವರೆಲ್ಲರೂ ಡಾಕ್ಟರ್ ಬಗ್ಗೆ ತುಂಬಾ ಮೆಚ್ಚುಗೆಯ ಮಾತುಗಳನ್ನು ಹೇಳ್ತಾ ಇದ್ರು. ಈಗ ಅಲ್ಲಿದ್ದವರು ಯಾರು ನಂದಿನಿಯ ಬಳಿ ದುಡ್ಡಿನ ಬಗ್ಗೆ ಮಾತನಾಡಲಿಲ್ಲ. ಔಷಧಿಗಳನ್ನು, ಇಂಜೆಕ್ಷನ್ಗಳನ್ನು ತರಲು ಕೂಡ ಯಾರು ಅವಳಿಗೆ ಹೇಳಲಿಲ್ಲ. ಬೆಳಿಗ್ಗೆ ರಾಮಚಂದ್ರ ಅವರನ್ನು ಐಸಿಯುಗೆ ಶಿಫ್ಟ್ ಮಾಡಲಾಯಿತು. ಡಾಕ್ಟರ್ ಹೊರಗೆ ಬಂದಾಗ ನಂದಿನಿ ಗಾಬರಿಯಿಂದ ಎದ್ದು ನಿಂತು, ಸರ್, ನನ್ನ ತಂದೆ ಹೇಗಿದ್ದಾರೆ? ಅವರು ಚೆನ್ನಾಗಿದ್ದಾರೆ ತಾನೆ? ಅವರಿಗೆ ವಾಸಿಯಾಗುತ್ತಲ್ವಾ? ನಾನು ಆಸ್ಪತ್ರೆಯ ಎಲ್ಲಾ ಬಿಲ್ಲುಗಳನ್ನು ಖಂಡಿತ ಕ್ಲಿಯರ್ ಮಾಡ್ತೀನಿ. ದಯವಿಟ್ಟು ನೀವು ನನ್ನ ತಂದೆಯನ್ನು ಕಾಪಾಡಿ ಅಂತ ಕೇಳ್ಕೊಳ್ತಾ ಇದ್ಲು. ಡಾಕ್ಟರ್ ಕೇವಲ ಅವಳನ್ನೇ ನೋಡ್ತಾ ಇದ್ರು. ನಿಮ್ಮನ್ನು ಯಾರಾದ್ರೂ ದುಡ್ಡಿನ ಬಗ್ಗೆ ಏನಾದ್ರೂ ಕೇಳಿದ್ರಾ ಅಂತ ಡಾಕ್ಟರ್ ಕೇಳಿದಾಗ ನಂದಿನಿ ಇಲ್ಲ ಅಂತ ಹೇಳ್ತಾಳೆ. ಆ ರೀತಿ ಇರ್ಬೇಕಾದ್ರೆ ಇನ್ನೊಂದು ಬಾರಿ ನೀವು ದುಡ್ಡಿನ ಬಗ್ಗೆ ಮಾತನಾಡಬೇಡ. ಸದ್ಯಕ್ಕೆ ನಿಮ್ಮ ತಂದೆಯನ್ನು ಐಸಿಯುನಲ್ಲಿ ಇಡಲಾಗುತ್ತೆ. ಅವರ ಪರಿಸ್ಥಿತಿ ಅಷ್ಟೊಂದು ಏನು ಚೆನ್ನಾಗಿಲ್ಲ. ನೀನು ಬೇಕಾಗಿದ್ರೆ ಈಗ ನಿನ್ನ ಮನೆಗೆ ಹೋಗು. ಇಲ್ಲದಿದ್ದರೆ ನಿನ್ನ ಕಡೆಯವರನ್ನು ಯಾರನ್ನಾದರೂ ಇಲ್ಲಿಗೆ ಕರೆಸಿಕೋ. ನಂದಿನಿ ತಲೆ ಬಗ್ಗಿಸಿಕೊಂಡು, ನನಗೆ ಯಾರು ಸಂಬಂಧಿಕರಿಲ್ಲ. ಅಪ್ಪನ ಜೊತೆ ಕೇವಲ ನಾನು ಮಾತ್ರ ಇದ್ದೇನೆ ಅಂತ ಹೇಳ್ತಾ ಇದ್ಲು. ಡಾಕ್ಟರ್ ಶಂಕರ್ ಸ್ವಲ್ಪ ಸಮಯ ಅವಳನ್ನೇ ನೋಡ್ತಾ ಇದ್ರು. ಅವಳ ಮುಖದಲ್ಲಿ ಅದೆಷ್ಟು ನೋವು ತುಂಬಿಕೊಂಡಿತ್ತು. ಸರಿ, ಹಾಗಿದ್ರೆ ನೀನು ಇಲ್ಲೇ ಇರು ಅಂತ ಹೇಳಿ ಅವರು ಈಗ ಅಲ್ಲಿಂದ ಹೊರಟು ಹೋದ್ರು.
ನಂದಿನಿ ತುಂಬಾ ಟೆನ್ಷನ್ ನಲ್ಲಿದ್ಲು. ಅವಳು ಡಾಕ್ಟರ್ ಹೋಗುವುದನ್ನೇ ನೋಡ್ತಾ ಇದ್ಲು. ಗೊತ್ತಿಲ್ಲ ಇದೆಲ್ಲ ಯಾವಾಗ ಸರಿ ಹೋಗುತ್ತೋ ಅಂತ ಅವಳು ಅಂದುಕೊಳ್ತಾ ಇದ್ಲು. ಅಷ್ಟೊತ್ತಿಗಾಗಲೇ ರಮೇಶ್ಗೆ ಕೂಡ ಗೊತ್ತಾಗಿರುತ್ತೆ ನಾನು ಆ ಮನೆ ಬಿಟ್ಟು ಬಂದಿದ್ದೇನೆ ಅಂತ. ಬಹುಶಃ ಅವನು ನನ್ನನ್ನು ಹುಡುಕಿಕೊಂಡು ಬಂದಿರಬಹುದು. ಇಲ್ಲ, ಅವನು ಯಾಕೆ ಬರ್ತಾನೆ? ಅವನು ತನ್ನ ಹೊಸ ಹೆಂಡತಿಯ ಜೊತೆ ಹೊಸ ಜೀವನವನ್ನು ಶುರು ಮಾಡಿಬಿಟ್ಟಿದ್ದಾನೆ. ನಂದಿನಿ ಈಗ ಅಲ್ಲೇ ಮುದುಡಿ ಕುಳಿತುಕೊಂಡು ಕಣ್ಣೀರು ಹಾಕ್ತಾ ಇದ್ಲು. ಡಾಕ್ಟರ್ ಶಂಕರ್ ಕೆಲವು ಗಂಟೆಗಳ ನಂತರ ಮತ್ತೆ ಆಸ್ಪತ್ರೆಗೆ ವಾಪಸ್ ಬಂದಿದ್ರು. ನಂದಿನಿ ಆ ಚೇರಿನ ಮೇಲೆ ಅದೇ ರೀತಿ ಕುಳಿತುಕೊಂಡು ಕಣ್ಣೀರು ಹಾಕ್ತಾ ಹಾಗೆಯೇ ಮಲಗಿ ಬಿಟ್ಟಿದ್ಲು. ಅವರು ಏನು ಶಬ್ದ ಮಾಡದೆ ಅವಳ ಮುಂದೆ ನಿಂತುಕೊಂಡಿದ್ರು. ನಂದಿನಿ ಗಾಬರಿಯಾಗಿ ಕಣ್ಣು ಬಿಡ್ತಾಳೆ. ಡಾಕ್ಟರ್ ಹೇಳ್ತಾರೆ, ನೀನು ಕೆಲವೊಂದು ಪೇಪರ್ ಮೇಲೆ ಸೈನ್ ಮಾಡಬೇಕು. ನಿನ್ನ ತಂದೆಗೆ ಅರ್ಜೆಂಟ್ ಆಗಿ ಆಪರೇಷನ್ ಮಾಡಬೇಕಾಗಿದೆ. ನಂದಿನಿ ಸರಿ ಅಂತ ತಲೆ ಆಡಿಸಿ ನಿಂತುಕೊಳ್ತಾಳೆ. ಅವರು ಐಸಿಯು ಒಳಗೆ ಹೋಗುವುದಕ್ಕಿಂತ ಮೊದಲೇ ಒಬ್ಬ ನರ್ಸ್ ಅಲ್ಲಿಗೆ ಓಡಿ ಬಂದು, ಸರ್, ಅವರ ಪರಿಸ್ಥಿತಿ ಸ್ವಲ್ಪ ಚೆನ್ನಾಗಿಲ್ಲ, ನೀವು ದಯವಿಟ್ಟು ಬೇಗ ಬನ್ನಿ ಅಂತ ಕರೀತಾ ಇದ್ಲು. ನಂದಿನಿ ಈಗ ಗಾಬರಿಯಾಗ್ಬಿಟ್ಟಿದ್ಲು. ಅವಳ ತಲೆಯ ಮೇಲೆ ಆಕಾಶ ಬಿದ್ದಂತಾಗ್ಬಿಟ್ಟಿತ್ತು. ಡಾಕ್ಟರ್ ತಕ್ಷಣ ಒಳಗೆ ಓಡಿ ಹೋದ್ರು. ಅವಳು ಹೊರಗಿನಿಂದಾನೇ ನೋಡ್ತಾ ಇದ್ಲು ಕೆಲವೊಂದು ಡಾಕ್ಟರ್ಗಳು ಹೇಗೆ ಅವರ ತಂದೆಯನ್ನು ಉಳಿಸಲು ಪ್ರಯತ್ನ ಪಡ್ತಾ ಇದ್ರು ಅಂತ. ಅಪ್ಪ, ದಯವಿಟ್ಟು ಆ ರೀತಿ ಮಾಡ್ಬೇಡಿ, ನನ್ನನ್ನು ಬಿಟ್ಟು ಹೋಗ್ಬೇಡಿ. ನೀವು ಕೂಡ ನನ್ನನ್ನು ಬಿಟ್ಟು ಹೊರಟು ಹೋದ್ರೆ ನಾನು ಈ ಪ್ರಪಂಚದಲ್ಲಿ ಒಂಟಿಯಾಗ್ಬಿಡ್ತೀನಿ ಅಂತ ಅವಳು ಅಳುತ್ತಾ ಅಲ್ಲೇ ನಿಂತು ಕೇಳ್ಕೊಳ್ತಾ ಇದ್ಲು. ಈಗ ಈ ಪ್ರಪಂಚದಲ್ಲಿ ರಾಮಚಂದ್ರ ಅವರನ್ನು ಬಿಟ್ರೆ ನಂದಿನಿಗೆ ಯಾರು ಇರ್ಲಿಲ್ಲ. ಕೆಲವು ನಿಮಿಷಗಳ ನಂತರ ಡಾಕ್ಟರ್ ಶಂಕರ್ ಹೊರಗೆ ಬಂದಾಗ ಅವರ ಮುಖದ ಭಾವನೆಗಳೇ ಹೇಳ್ತಾ ಇದ್ವು, ಈಗ ನಿನಗೆ ನಿನ್ನವರು ಅಂತ ಯಾರು ಇಲ್ಲ ಅಂತ. ಡಾಕ್ಟರ್ ಹೇಳ್ತಾರೆ, ಐ ಆಮ್ ಸಾರಿ ನಂದಿನಿ, ನಿನ್ನ ತಂದೆಯನ್ನು ನಾವು ಉಳಿಸಲು ಆಗ್ಲಿಲ್ಲ. ನಂದಿನಿ ಹಾಗೆ ಅಲ್ಲೇ ನೆಲದ ಮೇಲೆ ಕುಸಿದು ಬಿದ್ದಿದ್ಲು. ಡಾಕ್ಟರ್ ತಕ್ಷಣ ಅವಳನ್ನು ಹಿಡಿದುಕೊಂಡಿದ್ರು. ಆದ್ರೆ ನಂದಿನಿಗೆ ಈಗ ಪ್ರಜ್ಞೆನೇ ಇರ್ಲಿಲ್ಲ. ಅವಳಿಗೆ ಪ್ರಜ್ಞೆ ಬಂದಾಗ ನಂದಿನಿ ಹಾಸ್ಪಿಟಲ್ನ ಬೆಡ್ ಮೇಲೆ ಮಲಗಿದ್ಲು. ಡಾಕ್ಟರ್ ಹೇಳ್ತಾ ಇದ್ರು, 3 ದಿನ ಆಯ್ತು ನೀನು ಪ್ರಜ್ಞೆ ತಪ್ಪಿ, ಈಗ್ಲಾದ್ರೂ ಎದ್ದೇಳು ಅಂತ. ನಿನ್ನ ತಂದೆಯ ಅಂತಿಮ ಸಂಸ್ಕಾರಗಳನ್ನೆಲ್ಲ ನೀನೇ ಮಾಡ್ಬೇಕಲ್ವಾ? ನೀನು ನನಗೆ ಹೇಳು, ನಿನಗೆ ಯಾರಾದ್ರೂ ಸಂಬಂಧಿಕರು ಇದ್ದಾರಾ ಅಂತ. ಅವರನ್ನು ಕರೆಸುತ್ತೇನೆ. ಸರ್, ನನಗೆ ನನ್ನವರು ಅಂತ ಯಾರು ಇಲ್ಲ. ರಮೇಶ್ ಅವನು ಖಂಡಿತ ಬರೋದಿಲ್ಲ. ಅವನು ತನ್ನ 2ನೆಯ ಹೆಂಡತಿಯ ಜೊತೆ. ಅವಳ ಬಾಯಿಂದ ಮಾತೇ ಬರ್ಲಿಲ್ಲ. ಅವಳು ಈಗ ಮತ್ತೆ ಪ್ರಜ್ಞೆ ತಪ್ಪಿದ್ಲು. ಡಾಕ್ಟರ್ ಈಗ ಪ್ರಜ್ಞೆ ಇಲ್ಲದೆ ಬಿದ್ದಿದ್ದ ಆ ಹುಡುಗಿಯನ್ನೇ ನೋಡ್ತಾ ಇದ್ರು. 3 ದಿನಗಳಿಂದ ಬಾಡಿಯನ್ನು ಆಸ್ಪತ್ರೆಯಲ್ಲಿ ಇಟ್ಕೊಂಡಿದೀವಿ. ತುಂಬಾ ಸಮಯ ಈ ರೀತಿ ಇಡಲು ಸಾಧ್ಯವಿಲ್ಲ. ಹಾಸ್ಪಿಟಲ್ ಕಡೆಯಿಂದ ಎಲ್ಲ ಫಾರ್ಮಾಲಿಟೀಸ್ ಅನ್ನು ನಾವೇ ಪೂರ್ತಿ ಮಾಡಬೇಕು. ಈಕೆ ರಿಕವರಿ ಆಗಲು ಇನ್ನು ತುಂಬಾ ಸಮಯ ಹಿಡಿಸುತ್ತೆ. ಈಕೆಯ ಪರಿಸ್ಥಿತಿಯನ್ನು ನೋಡಿದ್ರೆ ಈಕೆಗೆ ಅಷ್ಟೊಂದು ಟೆನ್ಷನ್ ಕೊಡುವುದು ಒಳ್ಳೆಯದಲ್ಲ. ಇವಳು ಹೆಚ್ಚಾಗಿ ಟೆನ್ಷನ್ ತೆಗೆದುಕೊಂಡ್ರೆ ಈಕೆಗೂ ಮತ್ತು ಇವಳ ಒಳಗಿರುವ ಮಗುವಿಗೂ ಒಳ್ಳೆಯದಲ್ಲ. ಇಬ್ಬರಿಗೂ ತೊಂದರೆಯಾಗಬಹುದು ಅಂತ ಡಾಕ್ಟರ್ ನರ್ಸುಗಳಿಗೆ ಹೇಳ್ತಾ ಇದ್ರು. ನಂದಿನಿಯ ರಿಪೋರ್ಟ್ಗಳನ್ನು ಡಾಕ್ಟರ್ ಕೈಯಲ್ಲಿ ಇದ್ವು. ಅದರಲ್ಲಿ ನೀಟಾಗಿ ಬರೆಯಲಾಗಿತ್ತು, ನಂದಿನಿ ತಾಯಿ ಆಗ್ತಾ ಇದ್ದಾಳೆ ಅಂತ. ಈ ಒಂದು ಸುದ್ದಿಗಾಗಿ ಅವಳು ಸತತವಾಗಿ 4 ವರ್ಷದಿಂದ ಎದುರು ನೋಡ್ತಾ ಇದ್ಲು. ಆ ಸಂತೋಷ ಅವಳ ಪಾಲಿಗೆ ಬಂದಾಗ ಅವಳು ತನ್ನ ಗಂಡನನ್ನು ಕೂಡ ಕಳೆದುಕೊಂಡಿದ್ಲು. 6 ದಿನಗಳ ನಂತರ ನಂದಿನಿಗೆ ಈಗ ಪ್ರಜ್ಞೆ ಬಂದಿತ್ತು. ಡಾಕ್ಟರ್ನನ್ನು ನೋಡಿ ಅವಳು ಎದ್ದು ಕುಳಿತುಕೊಳ್ಳಲು ಪ್ರಯತ್ನ ಪಡ್ತಾಳೆ. ಆದ್ರೆ ಡಾಕ್ಟರ್ ಹೇಳ್ತಾರೆ, ನೀನು ಹಾಗೆಯೇ ಮಲಗು, ನೀನು ಎದ್ದೇಳುವ ಅವಶ್ಯಕತೆ ಇಲ್ಲ. ಈ ಸಮಯದಲ್ಲಿ ನಿನಗೆ ತುಂಬಾ ರೆಸ್ಟ್ ಬೇಕು. ನಂದಿನಿ ಈಗ ತುಂಬಾ ನಿಧಾನವಾಗಿ ಹೇಳ್ತಾ ಇದ್ಲು, ಥ್ಯಾಂಕ್ ಯು ಡಾಕ್ಟರ್, ನೀವು ನನ್ನ ತಂದೆಗೆ ಮತ್ತು ನನಗೂ ಚಿಕಿತ್ಸೆ ಕೊಟ್ಟಿದ್ದೀರಾ. ಆದ್ರೆ ನಾನು ಈಗ ಇಲ್ಲಿಂದ ಹೋಗ್ಬೇಕು. ನಾನು ಎಲ್ಲಾದರೂ ಕೆಲಸ ಮಾಡಿ ಹಾಸ್ಪಿಟಲ್ನ ಬಿಲ್ಲನ್ನು ಖಂಡಿತ ಕಟ್ಟಿಬಿಡ್ತೀನಿ. ಡಾಕ್ಟರ್ನ ಮುಖದ ಮೇಲೆ ಈಗ ಒಂದು ಮಂದಹಾಸ ಬಂದಿತ್ತು. ಅವರು ಈಗ ಚೇರನ್ನು ಅವಳ ಮುಂದೆ ಹಾಕಿಕೊಂಡು ಕುಳಿತುಕೊಂಡು ಹೇಳ್ತಾ ಇದ್ರು, ನೀನು ಇಂತಹ ಪರಿಸ್ಥಿತಿಯಲ್ಲಿ ಹೊರಗೆ ಹೋಗ್ತೀಯಾ? ನಿನ್ನ ಮೈಯಲ್ಲಿ ರಕ್ತವೇ ಇಲ್ಲ. ನೀನು ಎಷ್ಟೊಂದು ವೀಕ್ ಆಗ್ಬಿಟ್ಟಿದೀಯಾ. ನಿನ್ನನ್ನು ನೀನೇ ಸಂಭಾಳಿಸಿಕೊಳ್ಳಲು ಸಾಧ್ಯವಿಲ್ಲ. ಇಂತಹ ಸ್ಥಿತಿಯಲ್ಲಿ ಕೆಲಸ ಹೇಗೆ ಮಾಡ್ತೀಯಾ? ನಂದಿನಿಗೆ ಏನು ಅರ್ಥವಾಗದೆ ಆಶ್ಚರ್ಯವಾಗಿ ಅವರನ್ನೇ ನೋಡುತ್ತಾ, ಇಂತಹ ಪರಿಸ್ಥಿತಿಯಲ್ಲಿ ಅಂದ್ರೆ ನಿಮ್ಮ ಮಾತಿನ ಅರ್ಥವೇನು? ಆ ರೀತಿ ನನಗೇನಾಗ್ಬಿಟ್ಟಿದೆ? ನಂದಿನಿ ಕೋಪವಾಗಿ, ಎಲ್ಲರೂ ಹುಷಾರಿಲ್ಲದೆ ಇರ್ತಾರೆ, ಆದ್ರೆ ಯಾರು ಕೆಲಸ ಮಾಡುವುದನ್ನು ಬಿಡೋದಿಲ್ಲ ಅಲ್ವಾ? ಡಾಕ್ಟರ್ ತಕ್ಷಣ ಹೇಳ್ತಾರೆ, ನೀನು ಗರ್ಭಿಣಿ ತಾನೆ? ಏನು ನಿನಗೆ ಈ ವಿಷಯ ಗೊತ್ತಿಲ್ವಾ? ಈ ಮಾತು ಕೇಳಿದ ತಕ್ಷಣ ಅವಳು ಶಾಕ್ ಆಗ್ಬಿಟ್ಲು. ನಂದಿನಿಗೆ ಏನು ಅರ್ಥವಾಗಿಲ್ಲ. ಏನು, ನಾನು ಗರ್ಭಿಣಿನ? ಅಯೋಮಯದಿಂದ ತಲೆಯನ್ನು ಎತ್ತಿ ಅವರನ್ನೇ ನೋಡುತ್ತಾ, ಸರ್, ನೀವು ಇದೇನ್ ಹೇಳ್ತಾ ಇದ್ದೀರಾ? ನಾನು ಗರ್ಭಿಣಿನ? ಇದು ಹೇಗೆ ಸಾಧ್ಯ? ನೀವು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೀರಾ. ನಂದಿನಿಗೆ ಡಾಕ್ಟರ್ ಅವರ ಮಾತಿನ ಮೇಲೆ ನಂಬಿಕೆನೆ ಬರಲಿಲ್ಲ. ಡಾಕ್ಟರ್ ಎಷ್ಟೋ ಆಶ್ಚರ್ಯದಿಂದ, ನೀನು ಗರ್ಭಿಣಿಯಾಗಲು ಯಾಕೆ ಸಾಧ್ಯವಿಲ್ಲ? ನಿನಗೆ ಮದುವೆ ಆಗಿದೆ ತಾನೆ? ನೀನೇ ಅಲ್ವಾ ಹೇಳ್ದೆ ನಿನ್ನ ಗಂಡ ರಮೇಶ್ ನನ್ನನ್ನು ಮನೆಯಿಂದ ಹೊರ ಹಾಕಿದ್ದಾನೆ ಅಂತ. ಪ್ರಜ್ಞೆ ಇಲ್ಲದ ಸಮಯದಲ್ಲೂ ನೀನು ನಿನ್ನ ಗಂಡ ರಮೇಶ್ನನ್ನೇ ನೆನೆಸಿಕೊಳ್ತಾ ಇದ್ದೆ. ನಿನಗೆ ಗಂಡ ಇರ್ಬೇಕಾದ್ರೆ ನೀನು ಇಷ್ಟೊಂದು ಆಶ್ಚರ್ಯ ಪಡುವ ಅವಶ್ಯಕತೆ ಏನಿದೆ? ಡಾಕ್ಟರ್ ಈಗ ತುಂಬಾ ಗಂಭೀರವಾಗಿ ಅವಳನ್ನೇ ನೋಡ್ತಾ ಇದ್ರು.
ನಂದಿನಿ ಈಗ ಎಷ್ಟೋ ಪ್ರೀತಿಯಿಂದ ತನ್ನ ಹೊಟ್ಟೆಯ ಮೇಲೆ ಕೈಯನ್ನು ಇಟ್ಟುಕೊಂಡು ನಾನು ತಕ್ಷಣ ಇಲ್ಲಿಂದ ಹೋಗ್ಬೇಕು ಅಂತ ಹೇಳಿ ಅವಳು ಬೆಡ್ನಿಂದ ಕೆಳಗೆ ಇಳಿತಾಳೆ. ಆದ್ರೆ ಡಾಕ್ಟರ್ ಎದ್ದು ನಿಂತು, ನೀನು ಎಲ್ಲಿ ಹೋಗ್ತಾ ಇದೀಯಾ? ರಮೇಶ್ ಹತ್ರನಾ? ಈ ಪರಿಸ್ಥಿತಿಯಲ್ಲಿ ನೀನು ಹೋಗುವ ಅವಶ್ಯಕತೆ ಇಲ್ಲ. ನೀನು ನಂಬರ್ ಕೊಡು, ನಾವೇ ಅವರನ್ನು ಇಲ್ಲಿಗೆ ಕರೆಸಿ ಬಿಡ್ತೀವಿ. ನಂದಿನಿ ಅವರನ್ನೇ ನೋಡುತ್ತಾ, ಸರ್, ನೀವು ಇದೆಲ್ಲ ಏನ್ ಮಾಡ್ತಾ ಇದ್ದೀರಾ? ನೀವು ನನಗಾಗಿ ಯಾಕೆ ಇಷ್ಟೊಂದು ಮಾಡ್ತಾ ಇದ್ದೀರಾ? ಇಷ್ಟಕ್ಕೂ ನಾನು ನಿಮಗೆ ಏನಾಗ್ತೀನಿ? ಈಗಿನ ಕಾಲದಲ್ಲಿ ಏನನ್ನು ಆಸೆ ಪಡದೆ ಇಷ್ಟೊಂದು ಸಹಾಯವನ್ನು ಯಾರಾದರೂ ಯಾಕೆ ಮಾಡ್ತಾರೆ ಅಂತ ಅವಳು ಈಗ ತುಂಬಾ ಕೋಪವಾಗಿ ಬಾಯಿಗೆ ಬಂದದ್ದೆಲ್ಲವನ್ನು ಮಾತಾಡ್ತಾ ಇದ್ಲು. ಡಾಕ್ಟರ್ ಶಂಕರ್ ಸೈಲೆಂಟ್ ಆಗಿ ಅವಳನ್ನೇ ನೋಡ್ತಾ ಇದ್ರು. ಅವರು ತುಂಬಾ ಶಾಂತವಾಗಿ ಹೇಳ್ತಾರೆ, ಇಂತಹ ಸ್ಥಿತಿಯಲ್ಲಿ ನೀನು ತುಂಬಾ ಹೆಚ್ಚಾಗಿ ಓಡಾಡುವುದು ನಿನಗೂ ಮತ್ತು ಮಗುವಿಗೆ ಒಳ್ಳೆಯದಲ್ಲ ಅಂತ ಹೇಳಿದಾಗ ಅವಳು ಶಾಕ್ ನಿಂದ ಹಾಗೆಯೇ ನಿಂತು ಬಿಟ್ಟಿದ್ಲು. ಅವಳು ಈಗ ತನ್ನ ಮುಖವನ್ನು ಮುಚ್ಚಿಕೊಂಡು ಜೋರಾಗಿ ಅಳಲು ಶುರು ಮಾಡ್ತಾಳೆ. ಈಗ ನಾನು ಎಲ್ಲಿಗೆ ಹೋಗ್ಬೇಕು? ಅವರು ಕೆಲವು ದಿನ ಕೂಡ ಕಾಯಿಲೆ ಇಲ್ವಲ್ಲ? ಈ ಮಗುವನ್ನು ನಾನು ಕೂಡ ಅವರಿಗೆ ಕೊಡ್ತಾ ಇದ್ದೆ ತಾನೆ. ಅವನು ಅಷ್ಟು ಬೇಗ ಯಾಕೆ ಎರಡನೇ ಮದುವೆ ಮಾಡಿಕೊಂಡ? ಅವಳು ಈಗ ಬಿಕ್ಕಳಿಸಿ ಅಳುತ್ತಾ ಈ ಎಲ್ಲಾ ಮಾತುಗಳನ್ನು ಹೇಳ್ತಾ ಇದ್ಲು. ಡಾಕ್ಟರ್ ಶಂಕರ್ ಸೈಲೆಂಟ್ ಆಗಿ ಅವಳ ಮುಂದೆ ನಿಂತುಕೊಂಡಿದ್ರು. ಅವಳು ಈ ರೀತಿ ಅಳುವುದನ್ನು ನೋಡಿ ಅವರಿಗೆ ತುಂಬಾ ದುಃಖವಾಗ್ತಾ ಇತ್ತು. ಅವರು ತಕ್ಷಣ ಹೇಳ್ತಾರೆ, ನೀನು ಎಲ್ಲಿಗೂ ಹೋಗುವ ಅವಶ್ಯಕತೆ ಇಲ್ಲ, ಇಲ್ಲೇ ಇರು. ಈ ಆಸ್ಪತ್ರೆ ನನ್ನದು. ಇಲ್ಲಿ ಡಾಕ್ಟರ್ಗೆ ಇರಲು ಅಂತ ಕೆಲವೊಂದು ರೂಮ್ಗಳು ಕೂಡ ಇದಾವೆ. ನೀನು ಇಲ್ಲೇ ಕೆಲಸ ಮಾಡಿಕೊಂಡು ಆರಾಮವಾಗಿ ಇರಬಹುದು. ನಾನು ನಿನಗೆ ಸಂಬಳ ಕೂಡ ಕೊಡ್ತೀನಿ, ಇರಲು ಜಾಗ ಕೂಡ ಕೊಡ್ತೀನಿ. ನಿನ್ನನ್ನು ನೋಡಿಕೊಳ್ಳಲು ಕೂಡ ಇಲ್ಲಿ ಎಲ್ಲರೂ ಇರ್ತಾರೆ. ನಿನಗೆ ಇನ್ನು ಏನಾದರೂ ಬೇಕಾ ಅಂತ ಡಾಕ್ಟರ್ ಕೇಳ್ತಾ ಇದ್ರೆ ನಂದಿನಿ ಆಶ್ಚರ್ಯವಾಗಿ ಅವರನ್ನೇ ನೋಡುತ್ತಾ, ಇಲ್ಲ, ಇನ್ನು ಏನು ಬೇಡ ಅಂತ ತಲೆ ಆಡಿಸ್ತಾಳೆ. ಡಾಕ್ಟರ್ ಫೋನ್ ಮಾಡಿದಾಗ ಒಬ್ಬ ವಯಸ್ಸಾದ ಮಹಿಳೆ ಅಲ್ಲಿಗೆ ಬಂದಿದ್ರು. ಆ ಮಹಿಳೆ ಈಗ ನಂದಿನಿಯನ್ನು ಹಿಡಿದುಕೊಂಡು ಅವಳನ್ನು ಒಂದು ರೂಮಿಗೆ ಕರೆದುಕೊಂಡು ಹೋಗ್ತಾರೆ. ಇಂದಿನಿಂದ ಇದು ನಿನ್ನ ರೂಮು. ಡಾಕ್ಟರ್ ಹೇಳಿದ್ದಾರೆ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಬೇಕು ಅಂತ. ನೀನು ಬೆಳಿಗ್ಗೆನೆ ಬೇಗ ಆಫೀಸ್ಗೆ ಬಂದುಬಿಡು. ಸರ್ ಹೇಳಿದ್ದಾರೆ ಕಂಪ್ಯೂಟರ್ನ ಕೆಲಸವನ್ನು ನಿನಗೆ ಒಪ್ಪಿಸಲು. ಈಗ ನೀನು ನೆಮ್ಮದಿಯಾಗಿ ಮಲಗು. ನಾಳೆ ಬೆಳಿಗ್ಗೆ ನಿನ್ನನ್ನು ಎಲ್ಲರಿಗೂ ಭೇಟಿ ಮಾಡಿಸ್ತೀನಿ ಅಂತ ಹೇಳಿ ಆಕೆ ಅಲ್ಲಿಂದ ಹೊರಟು ಹೋದ್ರು. ನಂದಿನಿ ಈಗ ಆ ರೂಮನ್ನೇ ನೋಡ್ತಾ ಇದ್ಲು. ಅವಳಿಗೆ ಅವಶ್ಯಕತೆ ಇರುವ ಎಲ್ಲಾ ಸಾಮಾನುಗಳು ಅಲ್ಲಿದ್ವು. ಅವಳು ಈಗ ಬಾಗಿಲನ್ನು ಮುಚ್ಚಿ ಸೈಲೆಂಟ್ ಆಗಿ ಆ ಬೆಡ್ನ ಮೇಲೆ ಮಲಗಿಕೊಂಡಿದ್ಲು. ಮೊಟ್ಟ ಮೊದಲ ಬಾರಿ ರಮೇಶ್ನನ್ನು ನೆನೆಸಿಕೊಂಡು ಅವಳಿಗೆ ಈಗ ತುಂಬಾ ಕೋಪ ಬರ್ತಾ ಇತ್ತು. ನಾನು ಬಂಜೆ ಅಲ್ಲ. ಕಳೆದ 4 ವರ್ಷಗಳಿಂದ ನೀನು ಮತ್ತು ನಿನ್ನ ತಾಯಿ ನನ್ನನ್ನು ಬಂಜೆ ಅಂತ ಹೇಳ್ತಾ ಇದ್ರಿ. ಇದೇನಾ ನಿನ್ನ ಪ್ರೀತಿ? ಕೇವಲ ಕೆಲವು ದಿನ ಕೂಡ ನಿನಗೆ ಕಾಯಲು ಸಾಧ್ಯವಾಗ್ಲಿಲ್ವಾ? ಅವಳು ತುಂಬಾ ಕೋಪದಿಂದ ಎಲ್ಲವನ್ನೂ ನೆನೆಸಿಕೊಂಡು ಅಳುತ್ತಾ ಒಬ್ಬಳೇ ಮಾತನಾಡ್ತಾ ಇದ್ಲು. ನಂದಿನಿ ಈಗ ರಮೇಶನ್ನು ಮರೆತು ಬಿಡಬೇಕು ಅಂತ ತೀರ್ಮಾನಿಸಿದ್ಲು. ಆದ್ದರಿಂದಲೇ ಅವಳು ಡಾಕ್ಟರ್ ಕೊಟ್ಟ ಈ ಅವಕಾಶವನ್ನು ಉಪಯೋಗಿಸಿಕೊಂಡಿದ್ಲು. ಮಂಜುಳಾ ಅವರು ಮಾರನೆಯ ದಿನ ಬೆಳಿಗ್ಗೆ ನಂದಿನಿಯನ್ನು ಕರೆದುಕೊಂಡು ಕೆಳಗೆ ಹೋಗ್ತಾರೆ. ಅವರು ಅವಳಿಗೆ ಎಲ್ಲಾ ಕೆಲಸವನ್ನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ನಂದಿನಿ ಹೇಳ್ತಾ ಇದ್ಲು, ಪೇಷಂಟ್ಗಳ ಎಲ್ಲಾ ಡೀಟೇಲ್ಸ್ ಅನ್ನು ಇದರಲ್ಲಿ ನಾನು ಎಂಟ್ರಿ ಮಾಡ್ಬೇಕಾ? ಆದ್ರೆ ಆಸ್ಪತ್ರೆಯವರು ಮೊದಲೇ ಈ ಕೆಲಸವನ್ನೆಲ್ಲ ಮಾಡ್ಬಿಟ್ಟಿರ್ತಾರಲ್ಲ, ಮತ್ತೆ ಅದೇ ಕೆಲಸ ಮಾಡಲು ಅವರು ನನಗೆ ಸಂಬಳ ಕೊಟ್ಟು ಈ ಕೆಲಸವನ್ನು ಯಾಕೆ ಮಾಡಲು ಹೇಳ್ತಾ ಇದ್ದಾರೆ ಅಂತ ಕೇಳ್ತಾಳೆ. ಮಂಜುಳಾ ಅವರು ಮುಗುಳ್ನಗುತ್ತಾ ಹೇಳಿದ್ರು, ಡಾಕ್ಟರ್ ಶಂಕರ್ ತುಂಬಾ ಒಳ್ಳೆಯವರು. ಅವರು ಎಲ್ರಿಗೂ ಹೇಳಿದ್ದಾರೆ ನಿನಗೆ ಯಾವುದೇ ರೀತಿಯ ತೊಂದರೆ ಆಗ್ಬಾರ್ದು ಅಂತ. ಅವರು ಹೇಳಿದಂತ ಕೆಲಸವನ್ನು ನೀನು ಮಾಡು ಅಷ್ಟೇ. ಅವರು ನಿನಗೆ ಸಂಬಳ ಕೊಡ್ತಾರೆ. ನಂದಿನಿ ಮುಖದ ಮೇಲೆ ದುಃಖದಿಂದ ತುಂಬಿದ ಒಂದು ಸಣ್ಣ ನಗು ಮೂಡಿತ್ತು. ಅವಳು ಅಂದುಕೊಳ್ತಾ ಇದ್ಲು, ಅವನು ತನ್ನ ತಾಯಿಯ ಮಾತು ಕೇಳಿ ನನ್ನನ್ನು ಬಿಟ್ಟುಬಿಟ್ಟ. ಈ ಡಾಕ್ಟರ್ ಇವರ ಜೊತೆ ನನಗೆ ಯಾವುದೇ ರೀತಿಯ ಸಂಬಂಧವಿಲ್ಲದಿದ್ರು ಅವರು ಹೆಜ್ಜೆ ಹೆಜ್ಜೆಗೂ ನನ್ನನ್ನು ಎಷ್ಟೊಂದು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಅಂತ. ನಂದಿನಿ ಈಗ ನಿಧಾನವಾಗಿ ಅಲ್ಲಿನ ಸ್ಥಿತಿಗೆ ಅಡ್ಜಸ್ಟ್ ಆಗ್ತಾ ಇದ್ಲು. ಅವಳಿಗೆ ಆರೋಗ್ಯ ಏನಾದ್ರೂ ಕೆಡ್ತಾ ಇದೆ ಅಂತ ಅನ್ಸಿದ್ರೆ ಸೀನಿಯರ್ ಡಾಕ್ಟರ್ಸ್ ಅವಳನ್ನು ಚೆಕ್ ಮಾಡಿ ರೂಮಿಗೆ ಕಳಿಸ್ತಾ ಇದ್ರು. ನಂದಿನಿ ಈಗ ಅಲ್ಲಿ ಎಲ್ಲರ ಜೊತೆ ಸಂತೋಷವಾಗಿ ಬೆರೆಯಲು ಪ್ರಯತ್ನ ಪಡ್ತಾ ಇದ್ಲು. ಅವಳು ಈಗ ಜೀವಂತವಾಗಿರಲು ಪ್ರಯತ್ನ ಪಡ್ತಾ ಇದ್ಲು. ಅವಳಿಗೆ ಈಗ ತನ್ನ ಮಗುವಿನ ಮೇಲೆ ಕೂಡ ದ್ವೇಷ ಹುಟ್ಕೊಂಡಿತ್ತು. ಇದು ರಮೇಶ್ನ ಮಗು. ನನಗೆ ಅವಸರವಿದ್ದಾಗ ಈ ಮಗು ನನ್ನ ಬಳಿ ಬರ್ಲಿಲ್ಲ. ಈಗ ಅವರ ಸಂಬಂಧ ಮುರಿದು ಬಿದ್ದಾಗ ಈ ಸಮಯದಲ್ಲಿ ಈ ಮಗು ಯಾಕೆ ನನ್ನ ಜೀವನದಲ್ಲಿ ಬಂದಿದೆ ಅಂತ ನಂದಿನಿ ಯೋಚಿಸ್ತಾ ಇದ್ಲು. ನಂದಿನಿಗೆ ಈಗ 7 ತಿಂಗಳಾಗಿತ್ತು. ಈ ದಿನ ಅವಳಿಗೆ ಆರೋಗ್ಯ ಸ್ವಲ್ಪ ಕೂಡ ಸರಿ ಇರ್ಲಿಲ್ಲ. ಅವಳು ಬೇಗ ಕೆಲಸವನ್ನು ಮುಗಿಸಿ ತನ್ನ ರೂಮ್ಗೆ ಹೋಗ್ತಾಳೆ. ರೂಮಿಗೆ ಬಂದ ತಕ್ಷಣ ಒಂದು ಕ್ಷಣ ಅವಳು ಶಾಕ್ ಆಗ್ಬಿಟ್ಟಿದ್ಲು. ನೀವು ಇಲ್ಲಿ ಅಂತ ಅವಳು ಗಾಬರಿಯಾಗಿ ನೋಡ್ತಾ ಇದ್ಲು. ಡಾಕ್ಟರ್ ಶಂಕರ್ ರೂಮಿನಲ್ಲಿ ಅವಳ ಪುಸ್ತಕಗಳನ್ನು ನೋಡ್ತಾ ಇದ್ರು. ನೀನು ಹೇಗಿದೀಯಾ? ನಿನ್ನ ಮುಖ ಯಾಕೆ ಇಷ್ಟೊಂದು ಬೆಳ್ಳಗೆ ಬಿಳಿಸ್ಕೊಂಡಿದೆ? ನೀನು ಸರಿಯಾಗಿ ಊಟ ಮಾಡ್ತಾ ಇದೀಯಾ ಇಲ್ವಾ? ನೀನು ಟೈಮ್ ಕರೆಕ್ಟ್ ಆಗಿ ಊಟ ಮಾಡ್ಬೇಕು, ಇಲ್ಲದಿದ್ರೆ ಮಗುವಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ. ನಂದಿನಿ ಸೈಲೆಂಟ್ ಆಗಿ ತಲೆ ಬಗ್ಗಿಸಿಕೊಂಡಿದ್ಲು. ಅವಳು ಈಗ ಬೇಜಾರಿನಿಂದಲೇ ಹೇಳ್ತಾಳೆ, ನಾನು ಏನು ತಿಂದೇ ಇದ್ರೂನು ಈ ಮಗು ಈ ಭೂಮಿಯ ಮೇಲೆ ಬಂದೇ ಬರುತ್ತೆ.
ಇದು ನನಗೆ ಬೇಡದಿರುವಂತಹ ವರ. ಅವಳ ಮಾತಿನಲ್ಲಿ ಎಷ್ಟೊಂದು ಕೋಪ, ದ್ವೇಷ ತುಂಬಿಕೊಂಡಿತ್ತು ಅಂದ್ರೆ ಶಂಕರ್ ಅವಳ ಮಾತು ಕೇಳಿ ಗಾಬರಿಯಾಗಿದ್ರು. ಅವರು ಹೇಳಿದ್ರು, ನಿನ್ನ ಕೈಯನ್ನು ತೋರಿಸು ಅಂತ. ನಂದಿನಿ ತನ್ನ ಕೈಯನ್ನು ಅವರ ಮುಂದೆ ತೋರಿಸಿದಾಗ ಅವರು ಕೆಲವು ಕ್ಷಣ ಅವಳ ನಾಡಿಯನ್ನು ಪರೀಕ್ಷಿಸ್ತಾ ಇದ್ರು. ನಂದಿನಿ ತಕ್ಷಣ ಹೇಳ್ತಾಳೆ, ಈ ಕಾಲದಲ್ಲಿ ಕೂಡ ನೀವು ನನ್ನ ನಾಡಿಯನ್ನು ನೋಡಿ ನನಗೇನಾಗಿದೆ ಅಂತ ಹೇಳ್ತೀರಾ? ಅವಳ ಮಾತು ಕೇಳಿ ಡಾಕ್ಟರ್ನ ಮುಖದ ಮೇಲೆ ಒಂದು ಸಣ್ಣ ನಗು ಬಂದಿತ್ತು. ಡಾಕ್ಟರ್ ಹೇಳ್ತಾರೆ, ನಾನು ಹಳೆಯ ಡಾಕ್ಟರ್. ನನಗೆ ಹಳೆಯ ಪದ್ಧತಿನೇ ತುಂಬಾ ಇಷ್ಟ. ನಿನ್ನನ್ನು ನೋಡೋಣ ಅಂತ ಇಲ್ಲಿಗೆ ಬಂದೆ. ನಿನ್ನನ್ನು ನೋಡಿ ಆಯ್ತು. ನಾನು ಈಗ ಹೊರಡುತ್ತೇನೆ ಅಂತ ಹೇಳ್ತಾರೆ. ಡಾಕ್ಟರ್ ಹೋಗ್ಬೇಕಾದ್ರೆ ನಂದಿನಿ ಕೂಡ ಎದ್ದು ಹಿಂದೆ ತಿರುಗ್ತಾಳೆ. ಅವಳಿಗೆ ಈಗ ತುಂಬಾ ಜೋರಾಗಿ ತಲೆ ಸುತ್ತಿತ್ತು. ಅವಳು ಬೀಳ್ಬೇಕಾದ್ರೆ ಡಾಕ್ಟರ್ ತಕ್ಷಣ ಅವಳನ್ನು ಹಿಡಿದುಕೊಳ್ತಾರೆ. ನಂದಿನಿ, ನಿನಗೆ ಏನಾಯ್ತು? ನೀನು ಇಲ್ಲಿ ಆರಾಮವಾಗಿ ಕುಳಿತುಕೋ. ತುಂಬಾ ಹೆಚ್ಚಿನ ಕೆಲಸ ಮಾಡಬೇಡ. ಟೆನ್ಷನ್ ತೆಗೆದುಕೊಳ್ಳುವ ಅವಶ್ಯಕತೆ ಕೂಡ ಇಲ್ಲ. ನೀನು ಇಲ್ಲಿ ನನ್ನ ಜವಾಬ್ದಾರಿ. ಯಾಕೆ ನೀನು ಇಷ್ಟೊಂದು ಟೆನ್ಷನ್ ತಗೊಳ್ತಾ ಇರ್ತೀಯ? ನಿನ್ನನ್ನು ಈ ರೀತಿ ನೋಡಲು ನನ್ನಿಂದ ಆಗ್ತಾ ಇಲ್ಲ ಅಂತ ಹೇಳುತ್ತಾ ಅವರು ನಂದಿನಿಯನ್ನು ಬೆಡ್ ಮೇಲೆ ಕೂರಿಸಿದ್ರು. ನೀನು ಇಲ್ಲೇ ರೆಸ್ಟ್ ಮಾಡು. ನಾನು ಯಾರನ್ನಾದರೂ ನಿನ್ನ ಬಳಿ ಕಳಿಸ್ಕೊಡ್ತೀನಿ ಅಂತ ಹೇಳಿ ಅವರು ಹೊರಟು ಹೋಗ್ತಾರೆ. ಮಂಜುಳಾ ಅವರು ನಂದಿನಿಯನ್ನು ಕೇಳ್ತಾ ಇದ್ರು, ನಂದಿನಿ, ಮುಂದೆ ನೀನ್ ಏನ್ ಮಾಡ್ಬೇಕು ಅಂದುಕೊಂಡಿದೀಯಾ? ನಂದಿನಿ ತುಂಬಾ ಕೋಪದಿಂದ, ಭವಿಷ್ಯದಲ್ಲಿ ನಾನು ಏನ್ ಮಾಡ್ಬೇಕು ನನಗೆ ಗೊತ್ತಿಲ್ಲ. ಆದ್ರೆ ನನಗೆ ಈ ಮಗು ಮಾತ್ರ ಬೇಡ. ನಾನು ಈ ಮಗುವನ್ನು ಬಿಡಿಸೋದಿಲ್ಲ. ಡಾಕ್ಟರ್ ನನ್ನ ಖರ್ಚುಗಳನ್ನು ನೋಡ್ಕೊಳ್ತಾ ಇದ್ದಾರೆ. ಅವನ ಮಗುವನ್ನು ನೋಡಿಕೊಳ್ಳಲು ಅವರಿಗೇನ್ ಅವಶ್ಯಕತೆ ಇದೆ? ಆ ವ್ಯಕ್ತಿ ಒಂದೇ ಒಂದು ಬಾರಿ ಕೂಡ ಹಿಂದೆ ತಿರುಗಿ ನನ್ನನ್ನು ನೋಡ್ಲಿಲ್ಲ. ಅವನು ನನ್ನ ಬಗ್ಗೆ ವಿಚಾರಿಸಲಿಲ್ಲ. ನನ್ನ ಬಗ್ಗೆ ಯೋಚನೆ ಕೂಡ ಮಾಡ್ಲಿಲ್ಲ ಅಂತ ಹೇಳ್ತಾ ಇರ್ಬೇಕಾದ್ರೆ ಅವಳ ಕಣ್ಣುಗಳಿಂದ ಸತತವಾಗಿ ಕಣ್ಣೀರು ಬರ್ತಾ ಇತ್ತು. ಮಂಜುಳಾ ಅವರು ಅಲ್ಲೇ ಕುಳಿತು ಅವಳ ದುಃಖವನ್ನು ನೋಡ್ತಾ ಇದ್ರು. ಮಂಜುಳಾ ಅವರು ಈಗ ನಂದಿನಿಯ ಹತ್ತಿರ ಬಂದು, ನೀನು ನನ್ನ ಮಾತನ್ನು ಗಮನವಿಟ್ಟು ಕೇಳು. ನನ್ನ ಮಗಳು ಒಂದು ದೊಡ್ಡ ಮನೆಯಲ್ಲಿ ಕೆಲಸ ಮಾಡ್ತಾಳೆ. ಆ ಮನೆಯ ಮಾಲೀಕರು ಒಂದು ಮಗುವಿಗಾಗಿ ಎಷ್ಟೋ ವರ್ಷದಿಂದ ಒದ್ದಾಡ್ತಾ ಇದ್ದಾರೆ. ಅವರಿಗೆ ಒಂದು ಮಗು ಬೇಕು. ಆದ್ರೆ ಅವರದ್ದು ಒಂದು ಕಂಡೀಷನ್ ಇದೆ. ಅವರು ಮಗುವಿನ ತಾಯಿಯನ್ನು ಭೇಟಿಯಾಗಿ ಮಗುವಿನ ತಂದೆಯ ಬಗ್ಗೆ ತಿಳಿದುಕೊಳ್ಬೇಕು ಅಂತ ಹೇಳಿದ್ದಾರೆ. ನನ್ನ ಮಾತು ನೀನು ಕೇಳುವುದಾದ್ರೆ ಮಗು ಹುಟ್ಟಿದ ಮೇಲೆ ನೀನು ಮಗುವನ್ನು ಅವರಿಗೆ ಕೊಟ್ಟು ಬಿಡು. ಡಾಕ್ಟರ್ ಶಂಕರ್ನಂತಹ ಒಳ್ಳೆಯ ಮನಸ್ಸಿರುವ ವ್ಯಕ್ತಿ ಇನ್ನೊಬ್ಬರು ನಿನಗೆ ಯಾವತ್ತೂ ಸಿಗೋದಿಲ್ಲ. ಮಂಜುಳಾ ಅವರ ಮಾತು ಕೇಳಿ ನಂದಿನಿ ಶಾಕ್ ಆಗಿದ್ಲು. ಅವಳಿಗೆ ಯಾವ ಮಾತುಗಳ ಮೇಲೆ ಕೂಡ ಮನಸ್ಸಿರ್ಲಿಲ್ಲ. ಆದ್ರೆ ರಮೇಶ್ನ ಈ ಮಗುವಿನ ಬಗ್ಗೆ ಅವಳಿಗೆ ದಿನದಿಂದ ದಿನಕ್ಕೆ ದ್ವೇಷ ಹೆಚ್ಚಾಗ್ತಾ ಇತ್ತು. ಹೊಟ್ಟೆಯಲ್ಲಿ ಮಗು ಅಲ್ಲಾಡಿದಾಗ ಅವಳು ಕೋಪದಿಂದ ಹೇಳ್ತಾ ಇದ್ಲು, ನನಗನ್ನಿಸ್ತಾ ಇದೆ ನಿನ್ನನ್ನು ನನ್ನ ಕೈಯಾರೆ ಮುಗಿಸಿ ಬಿಡ್ಬೇಕು ಅಂತ. ಆದರೆ ರಮೇಶ್ ಈ ಪ್ರಪಂಚದಲ್ಲಿ ನನ್ನನ್ನು ಒಂಟಿಯಾಗಿ ಬಿಟ್ಟುಬಿಟ್ಟ. ನಾನು ಕೂಡ ಅವನ ಮಗುವನ್ನು ಬೇರೆಯವರ ಮನೆಯ ಬಾಗಿಲಿನಲ್ಲಿ ಹಾಗೆಯೇ ಒಂಟಿಯಾಗಿ ಬಿಸಾಕ್ತೀನಿ. ನಂದಿನಿ ಈಗ ಮಂಜುಳಾ ಅವರಿಗೆ ಹೇಳ್ತಾಳೆ, ಆ ವ್ಯಕ್ತಿಯನ್ನು ನಾನು ಭೇಟಿ ಮಾಡ್ತೀನಿ ಅಂತ. ಆದರೆ ಮಂಜುಳಾ ಹೇಳ್ತಾ ಇದ್ರು, ಇಲ್ಲಿಯವರೆಗೂ ನೀನು ಎಷ್ಟೊಂದು ಅನುಭವಿಸಿದೀಯಾ. ಇನ್ನು ಕೆಲವು ತಿಂಗಳು ನೀನು ಸ್ವಲ್ಪ ತಡೆದುಕೋ. ಸಮಯ ಬೇಗ ಬೇಗ ಕಳೆದು ಹೋಗುತ್ತೆ. ಎಲ್ಲವೂ ಸರಿ ಹೋಗುತ್ತೆ ಅಂತ. ನಂದಿನಿಗೆ ಈಗ 8 ತಿಂಗಳು ತುಂಬಿತ್ತು. ಡಾಕ್ಟರ್ ಅವಳಿಗೆ ಆಗಾಗ ಚೆಕಪ್ ಗಳನ್ನು ಕೂಡ ಮಾಡಿಸ್ತಾ ಇದ್ರು. ಅವಳ ಸಂತೋಷಕ್ಕಾಗಿ ಅವಳ ಕೋಪ ಕಡಿಮೆಯಾಗಲು ಡಾಕ್ಟರ್ ಅವಳಿಗೆ ಹೇಳಿದ್ರು, ನಿನ್ನ ಹೊಟ್ಟೆಯಲ್ಲಿ ಬೆಳೆಯುತ್ತಾ ಇರುವ ಮಗು ಗಂಡು ಮಗು ಅಂತ. ಅವ್ರು ಅಂದುಕೊಳ್ತಾ ಇದ್ರು ಈ ಮಾತು ಕೇಳಿ ಅವಳು ಎಷ್ಟೋ ಸಂತೋಷ ಪಡ್ತಾಳೆ ಅಂತ. ಆದ್ರೆ ನಂದಿನಿ ಕೋಪ ಈಗ ಇನ್ನೂ ಹೆಚ್ಚಾಗ್ಬಿಟ್ಟಿತ್ತು. ನಂದಿನಿ ಕೋಪವಾಗಿ ಎಲ್ಲರ ಮೇಲೆ ಕೂಗಾಡ್ತಾ ಇದ್ಲು, ಊಟವನ್ನು ತೆಗೆದುಕೊಂಡು ಹೋಗಿ. ನಾನು ಊಟ ಮಾಡೋದಿಲ್ಲ. ನನಗೆ ಊಟ ಬೇಡ. ನಾನು ತಿಂದಿಲ್ಲ ಅಂದ್ರು ಈ ಮಗು ಏನು ಸಾಯೋದಿಲ್ಲ. ಅವಳು ಎಷ್ಟು ಕೋಪದಿಂದ, ಎಷ್ಟು ದ್ವೇಷದಿಂದ ಈ ರೀತಿ ಮಾತನಾಡ್ತಾ ಇದ್ಲು. ನಂದಿನಿ ಈಗ ಅವಳು ಕೈಯಲ್ಲಿದ್ದ ಸಾಮಾನುಗಳನ್ನು ಅಲ್ಮಾರಿಯಲ್ಲಿ ಇಟ್ಟು ಹಿಂದೆ ತಿರುಗಿ ನೋಡಿದಾಗ ಒಂದು ಕ್ಷಣ ಅವಳು ದಂಗಾಗಿದ್ಲು. ಅವಳ ಕಣ್ಣುಗಳ ಮೇಲೆ ಅವಳಿಗೆ ನಂಬಿಕೆನೆ ಬರ್ಲಿಲ್ಲ. ಬಾಗಿಲಿನಲ್ಲಿ ಅವಳ ಗಂಡ ರಮೇಶ್ ನಿಂತುಕೊಂಡಿದ್ದ. ನಂದಿನಿಯನ್ನು ಅಲ್ಲಿ ಆ ರೀತಿ ನೋಡಿ ರಮೇಶ್ ಕೂಡ ಅಷ್ಟೇ ಶಾಕ್ ಆಗ್ಬಿಟ್ಟಿದ್ದ. ನೀವು ಇಲ್ಲಿಗೆ ಯಾಕೆ ಬಂದಿದ್ದೀರಾ? ನನ್ನನ್ನು ಇಲ್ಲಿಂದ ಕೂಡ ಓಡಿಸ್ಬೇಕು ಅಂತ ನೀವು ಪ್ಲಾನ್ ಮಾಡಿದೀರಾ? ನೀವು ನನ್ನನ್ನು ಹಾಳು ಮಾಡಿಬಿಟ್ರಿ. ಇಷ್ಟೆಲ್ಲವನ್ನು ಮಾಡಿದ ನಂತರ ಕೂಡ ನೀವು ಮತ್ತೆ ಇಲ್ಲಿಗೆ ಯಾಕೆ ಬಂದಿದ್ದೀರಾ ಅಂತ ಅವಳು ಕೋಪದಿಂದ ಕೂಗಾಡ್ತಾ ಇದ್ಲು. ಅವನನ್ನು ಅಲ್ಲಿ ನೋಡಿ ಅವಳಿಗೆ ಈಗ ತಲೆನೋವು ಕೂಡ ಶುರುವಾಗ್ಬಿಟ್ಟಿತ್ತು. ರಮೇಶ್ ನಿಧಾನವಾಗಿ ಅವಳ ಮುಂದೆ ಬಂದು ನಂದಿನಿಯನ್ನೇ ನೋಡ್ತಾ ಇದ್ದ. ಅವನಿಗೆ ನಂಬಿಕೆನೆ ಬರ್ಲಿಲ್ಲ. ಅವನು ಎಷ್ಟು ಆಂದೋಲನದಿಂದ ಕೇಳ್ತಾನೆ, ನಂದಿನಿ, ಇದು ಹೇಗೆ ಸಾಧ್ಯ? ನೀನು ಬಂಜೆಯಾಗಿದ್ದೆ ಅಲ್ವಾ? ನೀನು ಬಂಜೆಯಾದ್ರೂ ಇದೆಲ್ಲ ಯಾವಾಗ, ಹೇಗೆ ನಡೆಯಲು ಸಾಧ್ಯ ಅಂತ ರಮೇಶ್ ನಂದಿನಿಯನ್ನೇ ನೋಡುತ್ತಾ ಕೇಳ್ತಾ ಇದ್ದ. ನಂದಿನಿಯ ಮುಖದ ಮೇಲೆ ದ್ವೇಷ ತುಂಬಿದ್ದ ಒಂದು ಸಣ್ಣ ನಗು ಕಾಣಿಸ್ತಾ ಇತ್ತು. ಹೌದು, ನಾನು ಬಂಜೆಯಾಗಿದ್ದೆ. ಆದ್ರೆ ಈಗ ಅಲ್ಲ. ನಿಮ್ಮ ದ್ರೋಹ, ನಿಮ್ಮ ಮಗು ನನ್ನ ಹೊಟ್ಟೆಯಲ್ಲಿ ಬೆಳೀತಾ ಇದೆ. ರಮೇಶ್, ನೀನು ನನ್ನನ್ನು ಸರ್ವನಾಶ ಮಾಡ್ಬಿಟ್ಟೆ ಅಂತ ಹೇಳುತ್ತಾ ಅವಳು ಜೋರಾಗಿ ಅಳ್ತಾ ಇದ್ಲು. ನಂದಿನಿ, ನನ್ನನ್ನು ಕ್ಷಮಿಸಿ ಬಿಡು. ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡು. ನನ್ನ ಜೊತೆ ಬಾ. ನಾನು ನಿನಗಾಗಿ ಎಲ್ಲೆಲ್ಲಿ ಹುಡುಕಾಡ್ದೆ ಗೊತ್ತಾ? ಇಷ್ಟಕ್ಕೂ ನೀನು ನಮ್ಮ ಮನೆಯನ್ನು ಬಿಟ್ಟು ಯಾಕೆ ಹೊರಟು ಹೋದೆ?
ನಾನು ಕೇವಲ ಎರಡನೆಯ ಮದುವೆ ಮಾಡಿಕೊಂಡಿದ್ದೆ ಅಷ್ಟೇ ತಾನೆ. ಅವನು ಈಗಲೂ ತನ್ನನ್ನು ನಾನು ತುಂಬಾ ಒಳ್ಳೆಯವನು ಅಂತ ಹೇಳ್ಕೊಳ್ತಾ ಇದ್ದ. ರಮೇಶ್ ತಕ್ಷಣ ಇಲ್ಲಿಂದ ಹೊರಟು ಹೋಗು, ನಿನ್ನ ಮುಖವನ್ನು ನೋಡಲು ಕೂಡ ನನಗಿಷ್ಟ ಇಲ್ಲ ಅಂತ ಹೇಳ್ತಾ ಇದ್ಲು ನಂದಿನಿ. ರಮೇಶ್ ಈಗ ಅವಳ ಮುಂದೆ ನಿಂತುಕೊಂಡು, ನಾನು ಇಲ್ಲಿಂದ ವಾಪಸ್ ಹೋಗೋದಿಲ್ಲ. ನೀನು ಈ ಮಗುವನ್ನು ಯಾರಿಗೆ ಕೊಟ್ಟು ಬಿಡ್ಬೇಕು ಅಂತ ಅಂದುಕೊಳ್ತಾ ಇದ್ಯೋ ಆ ವ್ಯಕ್ತಿ ನಾನೇ. ಇದು ನನ್ನ ಅದೃಷ್ಟ. ನನ್ನ ಎದುರುಗಡೆ ನನ್ನ ಹೆಂಡತಿ ಮತ್ತು ನನ್ನ ಮಗು ನಿಂತ್ಕೊಂಡಿದ್ದಾರೆ. ನನ್ನ ಹೆಂಡತಿ ಮತ್ತು ನನ್ನ ಮಗು ನನಗೆ ಸಿಕ್ಕಿಬಿಟ್ಟಿದ್ದಾರೆ. ಅವನು ತುಂಬಾ ಬೇಗ ಅವಳ ಹತ್ತಿರ ಬಂದಿದ್ದ. ನಂದಿನಿ ಅವನನ್ನು ತಳ್ಳಲು ಪ್ರಯತ್ನ ಪಡ್ತಾ ಇದ್ಲು. ಅಷ್ಟರಲ್ಲೇ ಅವಳ ಹೊಟ್ಟೆಯಲ್ಲಿ ಈಗ ತುಂಬಾ ಜಾಸ್ತಿ ನೋವು ಶುರುವಾಗ್ಬಿಟ್ಟಿತ್ತು. ನೀನು ನನ್ನನ್ನು ಮುಟ್ಬೇಡ, ಇಲ್ಲಿಂದ ಹೊರಗಡೆ ಹೋಗು, ಇಲ್ಲಿದ್ರೆ ನಾನು ಸುಮ್ನೆ ಇರೋದಿಲ್ಲ ಅಂತ ಹೇಳುತ್ತಾ ಅವಳು ಈಗ ಅಲ್ಲೇ ಕೆಳಗೆ ಬಿದ್ದು ಬಿಟ್ಟಿದ್ಲು. ಅವಳ ಕಣ್ಣ ಮುಂದೆ ಕತ್ತಲು ಆವರಿಸ್ತಾ ಇತ್ತು. ರಮೇಶ್ ಗಾಬರಿಯಾಗಿ ಅವಳನ್ನು ಸಂಭಾಳಿಸಲು ಪ್ರಯತ್ನ ಪಡ್ತಾ ಇದ್ದ. ಆದ್ರೆ ನಂದಿನಿ ಜೋರಾಗಿ ಕಿರಿಚಿಕೊಳ್ತಾ ಇದ್ಲು. ನಿನಗೆ ಎಷ್ಟು ಸಾರಿ ಹೇಳ್ಬೇಕು ನನ್ನನ್ನು ಮುಟ್ಟಬೇಡ ಅಂತ. ಅವಳು ಕಿರುಚಾಡುವ ಧ್ವನಿಯನ್ನು ಕೇಳಿ ಮಂಜುಳಾ ಮತ್ತು ಡಾಕ್ಟರ್ ಗಾಬರಿಯಾಗಿ ಅಲ್ಲಿಗೆ ಓಡಿ ಬಂದಿದ್ರು. ಅವರು ಎಷ್ಟೋ ಗಾಬರಿಯಾಗಿ ಹೇಳ್ತಾ ಇದ್ರು, ನಂದಿನಿ ನಿನಗೆ ಏನಾಗೋಯ್ತು ಅಂತ. ನಂದಿನಿ ನೆಲದ ಮೇಲೆ ಬಿದ್ದು ಒದ್ದಾಡ್ತಾ ಇದ್ಲು. ಅವಳ ಹೊಟ್ಟೆಯಲ್ಲಿ ತುಂಬಾ ಜಾಸ್ತಿ ನೋವು ಶುರುವಾಗ್ಬಿಟ್ಟಿತ್ತು. ಟೆನ್ಷನ್ ಇಂದ ಅವಳಿಗೆ ಬ್ಲೀಡಿಂಗ್ ಕೂಡ ಶುರುವಾಗಿತ್ತು. ಅವಳಿಗೆ ಈಗ ಹೆರಿಗೆ ನೋವು ಶುರುವಾಗ್ಬಿಟ್ಟಿತ್ತು ಅನ್ಸುತ್ತೆ. ಡಾಕ್ಟರ್ ಹೇಳ್ತಾ ಇದ್ರು, ತಕ್ಷಣ ಈಕೆಯನ್ನು ಓಟಿಗೆ ಶಿಫ್ಟ್ ಮಾಡಿ. ಲೇಟ್ ಆದ್ರೆ ತಾಯಿ ಮತ್ತು ಮಗು ಇಬ್ಬರಿಗೂ ತುಂಬಾ ಜಾಸ್ತಿ ರಿಸ್ಕ್ ಆಗುತ್ತೆ. ರಮೇಶ್ ಈಗ ಡಾಕ್ಟರ್ ಶಂಕರ್ನನ್ನೇ ನೋಡ್ತಾ ಇದ್ದ. ಡಾಕ್ಟರ್ ಶಂಕರ್ ನಂದಿನಿಯನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡು ಹೋಗ್ತಾ ಇದ್ರು. ಇದನ್ನು ನೋಡಿ ರಮೇಶ್ಗೆ ತುಂಬಾ ಜಾಸ್ತಿ ಕೋಪ ಬರ್ತಾ ಇತ್ತು. ಆದ್ರೆ ಅವನಿಂದ ಈಗ ಏನು ಮಾಡಲು ಸಾಧ್ಯವಿಲ್ಲ. ನಂದಿನಿಯನ್ನು ಈಗ ಓಟಿಗೆ ಕರೆದುಕೊಂಡು ಹೋಗಿದ್ರು. ಅವಳಿಗೆ ಬಿಪಿ ತುಂಬಾ ಜಾಸ್ತಿ ಆಗ್ಬಿಟ್ಟಿತ್ತು. ಡಾಕ್ಟರ್ ಈಗ ಟೆನ್ಷನ್ ಮಾಡಿಕೊಂಡಿದ್ರು. ಶಂಕರ್ ಕೂಡ ಆಪರೇಷನ್ ಥಿಯೇಟರ್ ನ ಹೊರಗೆ ನಿಂತುಕೊಂಡು ಟೆನ್ಷನ್ ಮಾಡ್ಕೊಳ್ತಾ ಇದ್ರು. ರಮೇಶ್ ಕೂಡ ಅತ್ತ ಇತ್ತ ಓಡಾಡ್ತಾ ಇದ್ದ. ಸ್ವಲ್ಪ ಸಮಯದ ನಂತರ ಡಾಕ್ಟರ್ ಹೇಮಾ ಒಂದು ಸಣ್ಣ ಮಗುವನ್ನು ಎತ್ತಿಕೊಂಡು ಬಂದು ಶಂಕರ್ ಅವರ ಕೈಯಲ್ಲಿ ಕೊಡ್ತಾಳೆ. ಮಗು ತುಂಬಾ ಆರೋಗ್ಯವಾಗಿ ಸುಂದರವಾಗಿತ್ತು. ಮಗು 8ನೇ ತಿಂಗಳಿಗೆ ಜನಿಸಿದ್ರು. ಅದು ತುಂಬಾ ನಾರ್ಮಲ್ ಆಗೇ ಇತ್ತು. ಡಾಕ್ಟರ್ ಹೇಮಾ ಶಂಕರ್ಗೆ ಹೇಳ್ತಾ ಇದ್ರು, ಡಾಕ್ಟರ್ ನಂದಿನಿಯ ಬಿಪಿ ಇನ್ನೂ ನಾರ್ಮಲ್ ಆಗಿಲ್ಲ. ಆಕೆಯನ್ನು ಅಬ್ಸರ್ವೇಷನ್ ಅಲ್ಲಿ ಇಡ್ಬೇಕು. ಡಾಕ್ಟರ್ ಅವರಿಗೆ ಥ್ಯಾಂಕ್ಸ್ ಅಂತ ಹೇಳ್ತಾರೆ. ರಮೇಶ್ ಅಲ್ಲೇ ನಿಂತು ಕೋಪವಾಗಿ ಇವೆಲ್ಲವನ್ನು ನೋಡ್ತಾ ಇದ್ದ. ರಮೇಶ್ ಈಗ ಕೋಪವಾಗಿ, ಇದು ನನ್ನ ಮಗು, ಈ ಮಗುವನ್ನು ಎತ್ತಿಕೊಳ್ಳುವುದು ಕೇವಲ ನನ್ನ ಅಧಿಕಾರ ಅಂತ ಹೇಳುತ್ತಾ ಅವನು ಮುಂದೆ ಬಂದು ಡಾಕ್ಟರ್ ಕೈಯಲ್ಲಿದ್ದ ಮಗುವನ್ನು ಕಸಿದುಕೊಳ್ತಾನೆ. ಆದ್ರೆ ಡಾಕ್ಟರ್ ಶಂಕರ್ ಮಾತ್ರ ಏನು ಮಾತನಾಡ್ಲಿಲ್ಲ. ಅವರು ಡಾಕ್ಟರ್ ಹೇಮಾ ಜೊತೆ ನಂದಿನಿಯ ಬಗ್ಗೆ ಮಾತನಾಡ್ತಾ ಇದ್ರು. ನಂದಿನಿಗೆ ರಾತ್ರಿ ಪ್ರಜ್ಞೆ ಬಂದಿತ್ತು. ನಂದಿನಿಗೆ ಪ್ರಜ್ಞೆ ಬಂದಾಗ ಡಾಕ್ಟರ್ ಶಂಕರ್ ಅವಳ ಬಳಿ ನಿಂತುಕೊಂಡಿದ್ರು. ಅವರು ತಕ್ಷಣ ಕೇಳ್ತಾ ಇದ್ರು, ನಂದಿನಿ ಈಗ ನೀನು ಹೇಗಿದ್ದೀಯಾ? ನಂದಿನಿ ಈಗ ನೀರನ್ನು ಕೇಳ್ತಾ ಇದ್ಲು. ಡಾಕ್ಟರ್ ಖುದ್ದು ಅವರ ಕೈಯಿಂದ ಅವಳಿಗೆ ನೀರನ್ನು ಕುಡಿಸಿದ್ರು. ನೀರು ಕುಡಿದ ನಂತರ ಅವಳಿಗೆ ಈಗ ಸ್ವಲ್ಪ ಆರಾಮ ಅನ್ನಿಸ್ತಾ ಇತ್ತು. ನಂದಿನಿ ತಕ್ಷಣ ಕೇಳ್ತಾಳೆ, ನನ್ನ ಮಗು ಎಲ್ಲಿ? ಅದು ಜೀವಂತವಾಗಿದೆ ತಾನೆ? ಈ ಮಾತು ಕೇಳಿದ ತಕ್ಷಣ ಶಂಕರ್ನ ಮುಖದ ಮೇಲೆ ನಗು ಬಂದ್ಬಿಟ್ಟಿತ್ತು. ಅವರು ಎಷ್ಟೋ ಸಂತೋಷವಾಗಿ ಹೇಳ್ತಾರೆ, ನೀನು ಆ ಮಗುವನ್ನು ಈ ಲೋಕದಲ್ಲಿ ತರಬಾರ್ದು ಅಂತ ಅಂದುಕೊಳ್ತಾ ಇದ್ದೆ ತಾನೆ? ಈಗ ನಿನ್ನ ಮಗುವಿನ ಬಗ್ಗೆ ಯಾಕೆ ಕೇಳ್ತಾ ಇದೀಯಾ? ಅವರ ಮಾತು ಕೇಳಿ ನಂದಿನಿ ಸುಮ್ನಾಗ್ಬಿಟ್ಟಿದ್ಲು. ಈಗ ಅವಳಿಗೆ ಅನ್ನಿಸ್ತಾ ಇತ್ತು, ಯಾವ ಮಗುವನ್ನು ನಾನು ಇಷ್ಟೊಂದು ದ್ವೇಷ ಮಾಡ್ತಾ ಇದ್ನೋ ಆ ಮಗುವನ್ನು ನೋಡಲು ಅವಳು ಈಗ ಒದ್ದಾಡ್ತಾ ಇದ್ಲು. ಅವಳ ದ್ವೇಷ, ಅವಳ ಕೋಪ ಎಲ್ಲವೂ ಈಗ ಕಳೆದು ಹೋಗಿತ್ತು. ಡಾಕ್ಟರ್ ಶಂಕರ್ ಹೇಳ್ತಾರೆ, ನಿನ್ನ ಮಗು ಹುಟ್ಟಿದ ತಕ್ಷಣ ರಮೇಶ್ ಮಗುವನ್ನು ತೆಗೆದುಕೊಂಡು ಹೋದ. ಆ ಮಾತು ಕೇಳಿದ ತಕ್ಷಣ ಅವಳ ತಲೆಯ ಮೇಲೆ ಆಕಾಶವೇ ಬಿದ್ದಂತಾಯ್ತು. ಅವಳು ತಕ್ಷಣ ಕೆಳಗೆ ಇಳಿದ್ಲು. ಅವಳಿಗೆ ಎಷ್ಟೇ ನೋವಿದ್ರು ಆ ನೋವು ಈಗ ಅವಳಿಗೆ ಕಾಣಿಸ್ತಾ ಇರ್ಲಿಲ್ಲ. ನಂದಿನಿ ಹೇಳ್ತಾಳೆ, ಅವನು ನನ್ನ ಮಗುವನ್ನು ಕೂಡ ನನ್ನಿಂದ ಕಸಿದುಕೊಂಡು ಹೋದ್ನ. ಅವನು ಎಲ್ಲಿದ್ದಾನೆ? ನನಗೆ ನನ್ನ ಮಗು ಬೇಕು. ನನ್ನ ಮಗುವನ್ನು ದಯವಿಟ್ಟು ನನಗೆ ತಂದುಕೊಡಿ. ಅವನು ನನಗೆ ಇನ್ನು ಎಷ್ಟು ಹಿಂಸೆ ಕೊಡಬೇಕು ಅಂತ ಅಂದುಕೊಂಡಿದ್ದಾನೆ. ಅವಳಿಂದ ಮಾತನಾಡಲು ಕಷ್ಟವಾಗ್ತಾ ಇದ್ರು. ನಂದಿನಿ ಜೋರಾಗಿ ಕೂಗುತ್ತಾ ಕಣ್ಣೀರು ಹಾಕ್ತಾ ಇದ್ಲು. ಡಾಕ್ಟರ್ ಈಗ ನಂದಿನಿಯನ್ನು ಹಿಡಿದುಕೊಂಡು ಅವಳನ್ನು ಆರಾಮವಾಗಿ ಬೆಡ್ ಮೇಲೆ ಮಲಗಿಸಿ, ಮೊದಲು ನೀನು ರಿಲ್ಯಾಕ್ಸ್ ಆಗು. ಇದು ನನ್ನ ಹಾಸ್ಪಿಟಲ್. ನನ್ನ ಪರ್ಮಿಷನ್ ಇಲ್ಲದೆ ಇಲ್ಲಿಂದ ಯಾರು ಎಲ್ಲಿಗೂ ಹೋಗಲು ಸಾಧ್ಯವಿಲ್ಲ. ಇನ್ನು ಆ ರಮೇಶ್ ನಿನ್ನ ಮಗುವನ್ನು ತೆಗೆದುಕೊಂಡು ಹೋಗಲು ಹೇಗೆ ಸಾಧ್ಯ? ಮಗು ನರ್ಸ್ ಬಳಿ ಇದೆ. ನೀನು ಪ್ರಜ್ಞೆ ಇಲ್ಲದೆ ಮಲಗಿದ್ದರಿಂದ ಡಾಕ್ಟರ್ ಹೇಮಾ ಮಗುವನ್ನು ನರ್ಸ್ ಕೈಯಲ್ಲಿ ಕೊಟ್ಟಿದ್ದಾರೆ, ಮಗುವನ್ನು ನೋಡಿಕೊಳ್ಳಲು. ನಾನು ಈಗಲೇ ಫೋನ್ ಮಾಡಿ ಮಗುವನ್ನು ತೆಗೆದುಕೊಂಡು ಬರಲು ಹೇಳ್ತೀನಿ ಅಂತ ಹೇಳಿದಾಗ ನಂದಿನಿ ತನ್ನ ಮಗುವಿಗಾಗಿ ಎಷ್ಟು ಆತುರದಿಂದ ಎದುರು ನೋಡ್ತಾ ಇದ್ಲು. ಅವಳಿಗೆ ಈಗ ಒಂದೊಂದು ಕ್ಷಣವೂ ಒಂದೊಂದು ಯುಗದ ರೀತಿ ಅನ್ನಿಸ್ತಾ ಇತ್ತು. ಸ್ವಲ್ಪ ಸಮಯದ ನಂತರ ನರ್ಸ್ ಮಗುವನ್ನು ಎತ್ತಿಕೊಂಡು ಬಂದಾಗ ಅವಳ ಮುಖದ ಮೇಲೆ ಈಗ ಎಷ್ಟು ನೆಮ್ಮದಿ ಬಂದಿತ್ತು. ಮಗುವನ್ನು ತನ್ನ ಮಡಿಲಿನಲ್ಲಿ ಎತ್ತಿಕೊಂಡಾಗ ಅವಳ ಕಣ್ಣುಗಳಿಂದ ನೀರು ಬರ್ತಾ ಇತ್ತು. ನಾನು ಈ ಮಗುವನ್ನು ಎಷ್ಟೊಂದು ದ್ವೇಷ ಮಾಡಿದೆ, ಆದರೆ ಈ ಮಗುವನ್ನು ನೋಡಿದಾಗ ನನಗನ್ನಿಸ್ತಾ ಇದೆ
ಈ ಮಗುವಿಗೆ ಪ್ರಪಂಚದ ಯಾವುದೇ ಕಷ್ಟಗಳು ಬರಬಾರ್ದು ಅಂತ. ನಂದಿನಿ ತನ್ನ ಮಗುವನ್ನು ಎತ್ತಿಕೊಂಡು ಕಣ್ಣೀರು ಹಾಕ್ತಾ ಇದ್ಲು. ಡಾಕ್ಟರ್ ಶಂಕರ್ ಹೇಳ್ತಾ ಇದ್ರು, ರಮೇಶ್, ಅವನನ್ನು ನಾನೇ ಇಲ್ಲಿಗೆ ಕರೆಸಿದ್ದು. ನಂದಿನಿಗೆ ನಂಬಿಕೆನೆ ಬರ್ಲಿಲ್ಲ. ಡಾಕ್ಟರ್ ಹೇಳಿದ ಮಾತುಗಳು ನಿಜಾನಾ ಅಂತ. ನೀನು ಆಸ್ಪತ್ರೆಗೆ ಬಂದಾಗಲೇ ನಾವು ನಿನ್ನ ಬಗ್ಗೆ ಎಲ್ಲವನ್ನೂ ಎನ್ಕ್ವೈರಿ ಮಾಡಿದ್ವಿ. ಅವನ ಎರಡನೆಯ ಹೆಂಡತಿ ಈಗ ಅವನನ್ನು ಬಿಟ್ಟು ಹೊರಟು ಹೋಗಿದ್ದಾಳೆ. ಯಾಕೆ, ಎಲ್ಲಿಗೆ ಅನ್ನುವ ವಿಷಯವನ್ನು ಅವನೇ ನಿನಗೆ ಖುದ್ದಾಗಿ ಹೇಳ್ತಾನೆ. ನೀನು ಒದ್ದಾಡುವುದನ್ನು, ನೀನು ನರಳುವುದನ್ನು ನಾನು ನೋಡಿದ್ದೇನೆ. ಆಗ ನನಗೆ ಇದೇ ಸರಿ ಅಂತ ಅನ್ನಿಸ್ತು. ಹೇಗಾದರೂ ಅವನನ್ನು ಇಲ್ಲಿಗೆ ಕರೆಸ್ಬೇಕು ಅಂತ ನಾನು ಅಂದುಕೊಂಡೆ. ಅವನು ಒಂದು ಮಗುವಿಗಾಗಿ ಒದ್ದಾಡ್ತಾ ಇದ್ದ. ಆದ್ದರಿಂದ ನಾನು ಮಂಜುಳಾ ಅವರ ಕಡೆಯಿಂದ ಅವನ ಬಳಿ ಮಾತನಾಡಿ ಅವನನ್ನು ಇಲ್ಲಿಗೆ ಕರೆಸಿದ್ದೇನೆ. ನಿನ್ನ ಬಳಿ ಈಗ ಇನ್ನೊಂದು ಅವಕಾಶವಿದೆ. ನಿನ್ನ ಮನೆಯನ್ನು ಉಳಿಸಿಕೊಳ್ಳಲು. ನಿನ್ನ ಗಂಡನ ಜೊತೆ ನೀನು ಮತ್ತೆ ಅದೇ ಮನೆಗೆ ವಾಪಸ್ಸು ಹೋಗು. ನಿನ್ನ ಸ್ಥಾನ ಆ ಮನೆಯಲ್ಲಿ ಇರೋದು, ನನ್ನ ಈ ಆಸ್ಪತ್ರೆಯಲ್ಲಿ ಅಲ್ಲ. ಡಾಕ್ಟರ್ ಶಂಕರ್ ತುಂಬಾ ದುಃಖದಿಂದ ಈ ಮಾತುಗಳನ್ನು ಹೇಳಿ ಅಲ್ಲಿಂದ ಹೊರಟು ಹೋದ್ರು. ನಂದಿನಿ ಎಷ್ಟೋ ಆಶ್ಚರ್ಯವಾಗಿ ಅವರನ್ನೇ ನೋಡ್ತಾ ಇದ್ಲು. ರಮೇಶ್ ಈಗ ಒಳಗೆ ಬಂದಿದ್ದ. ಅವನ ಕೈಯಲ್ಲಿ ಒಂದು ಸುಂದರವಾದ ದೊಡ್ಡ ಬೊಕ್ಕೆ ಇತ್ತು. ನಂದಿನಿ, ನೀನು ನನ್ನ ಜೊತೆ ಬಾ. ಇನ್ನು ಮೇಲೆ ನಿನಗೆ ಯಾವುದೇ ದುಃಖ ಬರೋದಿಲ್ಲ. ನಿನ್ನನ್ನು ಯಾವಾಗಲೂ ಸಂತೋಷವಾಗಿ ಇಟ್ಕೊಳ್ತೀನಿ. ಈಗ ಅಮ್ಮ ಕೂಡ ಸತ್ತು ಹೋಗಿದ್ದಾರೆ. ನಿನ್ನ ನಾದಿನಿಗೆ ಮದುವೆ ಕೂಡ ಆಗಿದೆ. ಆ ಮನೆಯಲ್ಲಿ ನಿನಗೆ ಯಾರೂ ತೊಂದರೆ ಕೊಡೋದಿಲ್ಲ. ಅವನು ಎಷ್ಟೊಂದು ಆರಾಮವಾಗಿ ಎಲ್ಲ ವಿಚಾರವನ್ನು ಅವಳಿಗೆ ಹೇಳ್ತಾ ಇದ್ದ. ನಂದಿನಿ ಮಾತ್ರ ಎಷ್ಟೋ ನಿರಾಸೆಯಿಂದ ಬಾಗಿಲಿನ ಕಡೆನೆ ನೋಡ್ತಾ ಇದ್ಲು. ಅವಳು ಅಂದುಕೊಳ್ತಾ ಇದ್ಲು, ನಾನು ಅಷ್ಟೊಂದು ಚೀಪ್ ಆಗ್ಬಿಟ್ಟಿದ್ದೀನ, ನನ್ನನ್ನು ಎಲ್ಲರೂ ಈ ರೀತಿ ಬಿಟ್ಟು ಹೋಗಲು ಅಂತ. ಡಾಕ್ಟರ್ ಆ ರೀತಿ ಅವಳನ್ನು ಬಿಟ್ಟು ಹೋಗಿದ್ದನ್ನು ನೋಡಿ ಅವಳಿಗೆ ತುಂಬಾ ದುಃಖವಾಗಿತ್ತು. ಅವಳಿಗೆ ಅನ್ನಿಸ್ತಾ ಇತ್ತು, ನಾನು ಅವಳಿಗೆ ತುಂಬಾ ಮುಖ್ಯ ಅಂತ ಅಂದುಕೊಂಡಿದ್ದೆ. ಆದ್ರೆ ಆ ರೀತಿ ಏನೂ ಇಲ್ಲ. ಅವರು ನಂದಿನಿಯನ್ನು ರಮೇಶ್ ಜೊತೆ ಹೋಗಲು ಹೇಳಿ ಅಲ್ಲಿಂದ ಹೊರಟು ಹೋಗಿದ್ರು. ರಮೇಶ್ ತುಂಬಾ ಸಂತೋಷವಾಗಿದ್ದ. ಅವನಿಗೆ ಈಗ ತನ್ನ ಹೆಂಡತಿ ಮತ್ತು ಮಗು ವಾಪಸ್ ಸಿಕ್ಕಿದ್ರು. ಅವನು ಎಷ್ಟೋ ವರ್ಷಗಳಿಂದ ಆ ಮಗುವಿಗಾಗಿ ಒದ್ದಾಡ್ತಾ ಇದ್ದ. ನಂದಿನಿ ಹಾಸ್ಪಿಟಲ್ ನಿಂದ ಹೊರಗೆ ಬಂದಾಗ ಸ್ಟಾಫ್ ಎಲ್ಲರೂ ತುಂಬಾ ದುಃಖದಿಂದ ಅವಳನ್ನು ಕಳುಹಿಸಿಕೊಡ್ತಾ ಇದ್ರು. ನಂದಿನಿ ಅವರೆಲ್ಲರನ್ನೂ ನೋಡ್ತಾ ಇದ್ಲು. ಆದ್ರೆ ಅವಳ ಕಣ್ಣುಗಳು ಮಾತ್ರ ಡಾಕ್ಟರ್ ಶಂಕರ್ ಅವರನ್ನೇ ಹುಡುಕ್ತಾ ಇದ್ವು. ಅವರು ತುಂಬಾ ಬ್ಯುಸಿಯಾದ ದೊಡ್ಡ ಡಾಕ್ಟರ್. ಅವರ ಬಳಿ ನನ್ನಂತವರಿಗೆ ಹೇಗೆ ಸಮಯ ಇರಲು ಸಾಧ್ಯ ಅಂತ ಅವಳು ಅಂದುಕೊಳ್ತಾಳೆ. ನಂದಿನಿ ಈಗ ರಮೇಶ್ ಜೊತೆ ಕಾರಿನಲ್ಲಿ ಕುಳಿತುಕೊಂಡು ಅದೇ ಮನೆಗೆ ವಾಪಸ್ ಹೋಗ್ತಾ ಇದ್ಲು. ಒಂದು ದಿನ ಅವಳು ಬರೀ ಕಾಲಿನಲ್ಲಿ ಅಸ್ತವ್ಯಸ್ತ ಬಟ್ಟೆಗಳಲ್ಲಿ ಆ ಮನೆಯಿಂದ ಓಡಿ ಬಂದಿದ್ಲು. ಆ ಮನೆಯ ಬಾಗಿಲಿನ ಬಳಿ ಹೋದ ತಕ್ಷಣ ಅವಳಿಗೆ ಆ ಕೆಲಸಗಾರ, ಆ ದಿನದ ಭಯಾನಕ ದೃಶ್ಯಗಳು ನೆನಪಿಗೆ ಬಂದಿದ್ವು. ಅವಳಿಗೆ ಈಗ ಗೊತ್ತಾಗಿತ್ತು, ಅವನನ್ನು ಕೇವಲ ಕೆಲವು ದಿನಗಳಿಗಾಗಿ ಮಾತ್ರ ಕೆಲಸಕ್ಕೆ ಇಟ್ಟುಕೊಂಡಿದ್ರು ಅಂತ. ಅವನು ಈಗ ಆ ಮನೆಯಲ್ಲಿ ಇರ್ಲಿಲ್ಲ. ಆ ಮನೆಯಲ್ಲಿ ಈಗ ತುಂಬಾ ಬದಲಾವಣೆಗಳು ಬಂದು ಬಿಟ್ಟಿದ್ವು. ನಂದಿನಿ ತಕ್ಷಣ ಕೇಳಿದ್ಲು, ನಿಮ್ಮ ಎರಡನೆಯ ಹೆಂಡತಿ ಎಲ್ಲಿದ್ದಾಳೆ ಅಂತ. ರಮೇಶ್ ಒಂದು ಕ್ಷಣ ಹಾಗೆಯೇ ನಿಂತು ಬಿಟ್ಟಿದ್ದ. ಸ್ವಲ್ಪ ಸಮಯದ ನಂತರ ರಮೇಶ್ ಹೇಳ್ತಾನೆ, ಅವಳಿಗೂ ಮತ್ತು ಅಮ್ಮನಿಗೂ ಪ್ರತಿದಿನ ಯಾವುದೋ ಒಂದು ಮಾತಿಗೆ ಗಲಾಟೆ ನಡೀತಾ ಇತ್ತು. ಅಮ್ಮನಿಗೆ ಅವಳು ಕೂಡ ಇಷ್ಟವಾಗ್ಲಿಲ್ಲ. ಸಾವಿತ್ರಿಯ ಮಾತುಗಳು, ಅವಳ ಕೋಪ ಅಮ್ಮನಿಗೆ ಸ್ವಲ್ಪಕ್ಕೂ ಇಷ್ಟವಾಗ್ಲಿಲ್ಲ. ಸಾವಿತ್ರಿಗೆ ಯಾರ ಮೇಲೇನೂ ಪ್ರೀತಿ ಇರ್ಲಿಲ್ಲ. ಕೇವಲ ಈ ಆಸ್ತಿಯನ್ನು ತನ್ನ ಹೆಸರಿಗೆ ಮಾಡ್ಕೋಬೇಕು ಅಂತ ಅಂದುಕೊಂಡಿದ್ಲು. ನಾನು ತುಂಬಾ ಆಸ್ತಿಯನ್ನು ಅವಳ ಹೆಸರಿಗೆ ಕೂಡ ಬರೆದುಕೊಟ್ಟೆ, ಮನೆಯ ನೆಮ್ಮದಿ ಹಾಳಾಗ್ಬಾರ್ದು ಅಂತ. ಆದ್ರೆ ಅವಳು ಕೂಡ ನನ್ನ ಅಮ್ಮನ ಹಾಗೇನೆ. ಅವಳಿಗೂ ಕೂಡ ತಾಳ್ಮೆನೆ ಇರ್ಲಿಲ್ಲ. ಒಂದು ದಿನ ಅವಳು ಮತ್ತು ಅಮ್ಮ ತುಂಬಾ ಜಾಸ್ತಿ ಜಗಳ ಮಾಡ್ತಾ ಇದ್ರು. ಕೆಲಸದವರು ನನಗೆ ಫೋನ್ ಮಾಡಿ ಗಲಾಟೆಯ ಬಗ್ಗೆ ಹೇಳಿದ್ರು. ನಾನು ಬರುವಷ್ಟರಲ್ಲಿ ಅವಳು ಕೋಪದಲ್ಲಿ ಅಮ್ಮನನ್ನು ಚಾಕುವಿನಿಂದ ಚುಚ್ಚಿಬಿಟ್ಟಿದ್ಲು. ಅಮ್ಮ ಅಲ್ಲೇ ನೆಲದ ಮೇಲೆ ಬಿದ್ದು ಸತ್ತು ಹೋಗಿದ್ರು. ನಾನು ಈ ಮನೆಗೆ ಬರುವಷ್ಟರಲ್ಲಿ ಅವಳು ಮನೆ ಬಿಟ್ಟು ಹೊರಟು ಹೋಗಿದ್ಲು. ಕೆಲವು ದಿನಗಳ ನಂತರ ಪೊಲೀಸರು ಅವಳನ್ನು ಅರೆಸ್ಟ್ ಕೂಡ ಮಾಡಿದ್ರು. ನಾನು ಅವಳನ್ನು ಬಿಡಿಸಿಕೊಂಡು ಬರಲು ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗ್ಲಿಲ್ಲ. ಅವಳು ಯಾವತ್ತೂ ನಿನ್ನ ಜಾಗವನ್ನು ತೆಗೆದುಕೊಳ್ಳಲು ಸಾಧ್ಯನೇ ಆಗ್ಲಿಲ್ಲ. ನಂದಿನಿ ಈಗ ತುಂಬಾ ಶಾಂತವಾಗಿದ್ಲು. ತನ್ನ ಗಂಡನ ಮಾತುಗಳನ್ನು ನಂಬಲು ಅವಳಿಗೆ ಅಸಾಧ್ಯ ಅಂತ ಅನ್ನಿಸ್ತಾ ಇತ್ತು. ಏನು, ಅವಳು ನನ್ನ ಜಾಗವನ್ನು ತೆಗೆದುಕೊಳ್ಳಲಿಲ್ವಾ? ಆದ್ರೂ ನೀವು ಅವಳನ್ನು ನನ್ನ ಜಾಗದಲ್ಲಿ ತಂದು ಕೂರಿಸಿದ್ದೆ ಅಲ್ವಾ? ನಂದಿನಿ ಈಗ ತನ್ನ ಮಗುವನ್ನು ಎತ್ತಿಕೊಂಡು ನಿಧಾನವಾಗಿ ನಡೆಯುತ್ತಾ ಆ ರೂಮಿನ ಬಾಗಿಲನ್ನು ನೋಡಿ, ಇದೇ ರೂಮ್ ತಾನೆ, ನೀವು ಆ ರಾತ್ರಿ ನನಗೆ ಮೋಸ ಮಾಡಿ ಅವಳ ಜೊತೆ ಕಳೆದಿದ್ದು ಅಂತ ಹೇಳ್ತಾಳೆ. ರಮೇಶ್ ನಗುತ್ತಾ, ಹೌದು, ಆದ್ರೆ ಈಗ ಅವಳು ಇಲ್ಲ. ಅದೆಲ್ಲ ಮುಗಿದು ಹೋಯ್ತು. ನೀನು ಈಗ ನನ್ನ ಜೊತೆ ಈ ರೀತಿ ಯಾಕೆ ಮಾತನಾಡ್ತಾ ಇದೀಯಾ? ನಾನು ಯಾವತ್ತಾದರೂ ನಿನ್ನನ್ನು ಏನಾದ್ರೂ ಅಂದಿದ್ದೀನಾ? ನೀನು ಯಾಕೆ ಈ ಮನೆಯಿಂದ ಹೊರಗೆ ಹೋದೆ ಅಂತ ಕೇಳಿದಿನ? ನಾನು ಕೂಡ ಒಬ್ಬ ಗಂಡಸು. ನಿನ್ನ ಮೇಲೆ ನಾನು ಕೂಡ ಅನುಮಾನ ಪಡಬಹುದು. ನಾನು ಮನೆಯಲ್ಲಿ ಇಲ್ಲದೆ ಇರುವ ಸಮಯದಲ್ಲಿ ನೀನು ನನ್ನ ಮನೆಯನ್ನು ಬಿಟ್ಟು ಯಾಕೆ ಓಡಿ ಹೋದೆ? ಯಾರ ಜೊತೆ ಓಡಿ ಹೋದೆ? ಆ ಆಸ್ಪತ್ರೆಯಲ್ಲಿ ನೀನು ಯಾಕೆ ಇದ್ದೆ? ಅಷ್ಟು ಮಾತ್ರವಲ್ಲ, ಆ ಡಾಕ್ಟರ್ ಶಂಕರ್ ಅವರು ನಿನ್ನನ್ನು ಯಾಕೆ ಅಷ್ಟೊಂದು ಚೆನ್ನಾಗಿ ನೋಡ್ಕೊಳ್ತಾ ಇದ್ದ? ನೀನು ಅವನಿಗೆ ಅಷ್ಟೊಂದು ಮುಖ್ಯ ಅನ್ನುವ ರೀತಿ ಅವನು ಯಾಕೆ ತೋರಿಸ್ಕೊಳ್ತಾ ಇದ್ದ? ರಮೇಶ್ನ ಮಾತುಗಳಲ್ಲಿ ಎಷ್ಟೊಂದು ಅನುಮಾನ ತುಂಬಿಕೊಂಡಿತ್ತು.
ನಂದಿನಿ ನಂಬಿಕೆ ಇಲ್ಲದೆ ತನ್ನ ಗಂಡನನ್ನೇ ನೋಡ್ತಾ ಇದ್ಲು. ನೀವು ನನ್ನ ಜೊತೆ ಈ ರೀತಿ ಮಾತನಾಡ್ತಾ ಇದ್ದೀರಾ? ನೀವು ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದೀರಾ? ನಿಮಗೆ ನಿಮ್ಮ ಅಮ್ಮ ಏನೂ ಹೇಳಿಲ್ವಾ? ಅವರು ನನ್ನ ಜೊತೆ ಏನ್ ಮಾಡಿದ್ರು ಅಂತ? ನಾನು ಈ ಮನೆಯಿಂದ ಎಂತಹ ಸ್ಥಿತಿಯಲ್ಲಿ ಯಾಕೆ ಹೊರಟು ಹೋದೆ ಅಂತ? ನನ್ನ ಮಾನ ಮತ್ತು ಪ್ರಾಣವನ್ನು ಕಾಪಾಡಿಕೊಳ್ಳಲು ನಾನು ಈ ಮನೆಯಿಂದ ಹೊರಗೆ ಓಡಿ ಹೋಗಿದ್ದೆ. ರಮೇಶ್ ಈಗ ಕೋಪದಿಂದ ಅವಳನ್ನೇ ನೋಡುತ್ತಾ, ನನ್ನ ಅಮ್ಮ ಈಗ ಸತ್ತು ಹೋಗಿದ್ದಾರೆ. ಸತ್ತು ಹೋದ ನನ್ನ ತಾಯಿಯನ್ನು ನೀನು ಪದೇ ಪದೇ ಮಧ್ಯೆ ತರಬೇಡ. ಅವರ ಮೇಲೆ ನೀನು ಇಲ್ಲಸಲ್ಲದ ಆರೋಪಗಳನ್ನು ಹೊರಿಸಬೇಡ. ಇಷ್ಟಕ್ಕೂ ಏನೇನು ನಡೆದಿದೆಯೋ ನನಗಂತೂ ಗೊತ್ತಿಲ್ಲ. ನಾನು ಕೇವಲ ಅಮ್ಮನ ಸಂತೋಷಕ್ಕಾಗಿ ಮಾತ್ರ ಎರಡನೇ ಮದುವೆ ಮಾಡಿಕೊಂಡೆ ಅಷ್ಟೇ. ನನ್ನ ಮಗುವನ್ನು ಪಡೆದುಕೊಳ್ಳುವುದು ಅದು ನನ್ನ ಅಧಿಕಾರ. ನಾನು ತುಂಬಾ ಪವಿತ್ರವಾದವಳು ಅಂತ ಹೇಳುವ ಅವಶ್ಯಕತೆ ಇಲ್ಲ. ನಾನಾಗಿದ್ದಕ್ಕೆ ಅಯ್ಯೋ ಪಾಪ ಅಂತ ನಿನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದೇನೆ. ನನ್ನ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಅವನು ಕೇಳ್ತಾ ಇದ್ದ. ಆಗ ಆ ಮಗುವಿನ ಸತ್ಯ ಗೊತ್ತಾಗ್ತಾ ಇತ್ತು. ಈ ಮಗು ಇಷ್ಟಕ್ಕೂ ನಂದ ಅಥವಾ ಬೇರೆಯವರದ್ದ ಅಂತ. ಈ ಮನೆಯಿಂದ ಹೋದ ನಂತರವೇ ತಾನೆ ನೀನು ಕೂಡ ಗರ್ಭಿಣಿಯಾಗಿದ್ದು. ಅವನ ಮಾತುಗಳನ್ನು ಕೇಳಿ ಅವಳು ಶಾಕ್ ನಿಂದ ಕಲ್ಲಿನ ಹಾಗೆ ನಿಂತ್ಕೊಂಡಿದ್ದು. ಅವಳಿಗೆ ನಂಬಿಕೆನೆ ಬರ್ತಾ ಇರ್ಲಿಲ್ಲ. ನಾನು ಇದೆಲ್ಲ ಏನು ಕೇಳಿಸ್ಕೊಳ್ತಾ ಇದ್ದೀನಿ, ಇವನು ನನಗೆ ಏನು ಹೇಳ್ತಾ ಇದ್ದಾನೆ ಅಂತ. ರಮೇಶ್‌ಗೆ ಈಗ ಅನ್ನಿಸಿತ್ತು, ನಾನು ತುಂಬಾ ಹೆಚ್ಚಾಗಿ ಮಾತಾಡ್ಬಿಟ್ಟಿದೀನಿ ಅಂತ. ಆದ್ರೆ ಈಗ ಮಾತನಾಡಿ ಆಗ್ಬಿಟ್ಟಿತ್ತು. ರಮೇಶ್ ತಕ್ಷಣ ತನ್ನನ್ನು ತಾನು ಸಂಭಾಳಿಸಿಕೊಂಡು, ನೋಡು ನಂದಿನಿ, ನಿನ್ನ ಮೇಲೆ ಗಲಾಟೆ ಮಾಡ್ಬೇಕು ಅಂತ ನನಗೇನು ಆಸೆ ಇಲ್ಲ. ಆದ್ರೆ ನನ್ನ ಮೇಲೆ ನೀನು ಆರೋಪ ಹೊರಿಸುವುದನ್ನು ನಿಲ್ಲಿಸು. ಈಗ ನಮಗೆ ಒಂದು ಮಗು ಇದೆ. ನಾವು ಈಗ ಒಂದು ಹೊಸ ಜೀವನವನ್ನು ಶುರು ಮಾಡ್ಬೇಕು ಅಂತ ಎಷ್ಟೋ ಶಾಂತವಾಗಿ ಹೇಳುತ್ತಾ ಅವಳ ಹತ್ತಿರ ಬಂದ. ನಂದಿನಿ ನಡುಗುತ್ತಾ 2 ಹೆಜ್ಜೆ ಹಿಂದೆ ಹಾಕಿದ್ಲು. ನೀವು ನನ್ನ ಪ್ರೀತಿಯನ್ನು ಅವಹೇಳನ ಮಾಡಿದಾಗಲೇ ನನಗೆ ಅರ್ಥವಾಗ್ಬೇಕಾಗಿತ್ತು. ಆದ್ರೆ ನಾನೊಬ್ಳು ಹುಚ್ಚಿ. ಇನ್ನೊಮ್ಮೆ ನಿಮ್ಮ ಅವಮಾನವನ್ನು ಸಹಿಸಿಕೊಳ್ಳಲು ನಾನು ಮತ್ತೆ ಇಲ್ಲಿಗೆ ನಿಮ್ಮ ಮನೆಗೆ ಬಂದಿದ್ದೇನೆ. ಇಲ್ಲಿ ಮೊದಲು ಕೂಡ ನನಗೆ ಯಾವುದೇ ಗೌರವ ಇರ್ಲಿಲ್ಲ. ಈಗ ಕೂಡ ನನಗೆ ಯಾವುದೇ ರೀತಿಯ ಗೌರವ ಇಲ್ಲ. ನಂದಿನಿ ಈಗ ಜೋರಾಗಿ ಅಳುತ್ತಾ, ನಾನು ಈ ಮನೆಯಿಂದ ಯಾಕೆ ಹೋದೆ ಅಂದ್ರೆ, ನಿಮ್ಮ ಮನೆಯ ಒಬ್ಬ ಕೆಲಸಗಾರ ನನ್ನ ಮೈ ಮೇಲೆ ಕೈ ಹಾಕಿದ. ಅದು ಕೂಡ ನಿಮ್ಮ ತಾಯಿಯ ಮಾತಿನ ಪ್ರಕಾರ. ನನ್ನ ಮಾತಿನ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅಂದ್ರೆ ಅವನನ್ನು ಹುಡುಕಿಕೊಂಡು ಹೋಗಿ ಅವನನ್ನೇ ಕೇಳಿ. ನಿಮ್ಮ ಅಮ್ಮ ಅವನನ್ನು ಇಲ್ಲಿ ಯಾಕೆ ಕೆಲಸಕ್ಕೆ ಇಟ್ಟುಕೊಂಡಿದ್ರು ಅಂತ. ಈ ಮಾತು ಕೇಳಿ ಅವನಿಗೆ ಈಗ ನೆನಪಾಗಿತ್ತು. ನಂದಿನಿ ಹೋದ ಕೆಲವೇ ದಿನಗಳಲ್ಲಿ ಆ ಕೆಲಸಗಾರನು ಸಹ ಮನೆಯಿಂದ ಕಳುಹಿಸಿ ಬಿಡಲಾಗಿತ್ತು. ಹೋಗುವಾಗ ಅಮ್ಮ ಅವನಿಗೆ ಎಷ್ಟೊಂದು ಜಾಸ್ತಿ ದುಡ್ಡು ಕೊಟ್ಟಿದ್ರು. ಅವನಿಗೆ ಆಗ ಅರ್ಥವಾಗ್ಲಿಲ್ಲ, ನನ್ನ ತಾಯಿ ಕೆಲಸದವನಿಗೆ ಯಾಕೆ ಇಷ್ಟೊಂದು ದುಡ್ಡು ಕೊಡ್ತಾ ಇದ್ದಾರೆ ಅಂತ. ಆದ್ರೆ ರಮೇಶ್‌ಗೆ ಈಗ ಅರ್ಥವಾಗಿತ್ತು. ಅವನು ಈಗ ತುಂಬಾ ಪಶ್ಚಾತ್ತಾಪ ಪಡ್ತಾ ಇದ್ದ. ನಂದಿನಿ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು. ನೀನು ಮೊದಲು ಆರಾಮವಾಗಿ ಕುಳಿತುಕೋ. ನಾವಿಬ್ಬರು ಕುಳಿತುಕೊಂಡು ಮಾತನಾಡೋಣ ಅಂತ ಹೇಳ್ತಾ ಇದ್ದ. ನಂದಿನಿ ತನ್ನ ಕಣ್ಣೀರನ್ನು ಒರೆಸಿಕೊಂಡು, ನಾನು ಇಲ್ಲಿಗೆ ಬರಲೇಬಾರದಾಗಿತ್ತು. ನಾನು ಎಲ್ಲಾದರೂ ಹೋಗಿ ನನ್ನ ಜೀವನವನ್ನು ನಡೆಸುತ್ತೇನೆ ಅಂತ ಅವಳು ತಕ್ಷಣ ತನ್ನ ರೂಮಿನಿಂದ ಹೊರಗೆ ಬಂದು ಬಿಟ್ಲು. ಅವಳ ಕಾಲುಗಳು ನಡುಗ್ತಾ ಇದ್ವು. ಕೇವಲ 3 ದಿನದ ಮೊದಲೇ ಅವಳಿಗೆ ದೊಡ್ಡ ಆಪರೇಷನ್ ಕೂಡ ನಡೆದಿತ್ತು. ಅವಳ ಶಕ್ತಿ ಎಲ್ಲವೂ ಹೊರಟು ಹೋಗಿತ್ತು. ಆದ್ರೂ ಅವಳು ಧೈರ್ಯವಾಗಿ ಹೆಜ್ಜೆ ಹಾಕ್ತಾ ಇದ್ಲು. ರಮೇಶ್ ಅವಳ ಹಿಂದೆ ಜೋರಾಗಿ ಕಿರುಚುತ್ತಾ ಹೊರಗೆ ಬಂದು, ನಿನ್ನನ್ನು ಇಲ್ಲಿಂದ ನಾನು ಹೊರಗೆ ಕಳಿಸುವುದಿಲ್ಲ. ನನ್ನ ಮಗುವನ್ನು ನನ್ನಿಂದ ಯಾರು ದೂರ ಮಾಡಲು ಸಾಧ್ಯವಿಲ್ಲ. ನನ್ನ ಮಗುವಿಗಾಗಿ ನಾನು ಎಷ್ಟೋ ಒದ್ದಾಡಿದ್ದೀನಿ. ನನ್ನ ಮಗು ಹೋದ್ರೆ ನನ್ನ ಇಷ್ಟೊಂದು ಆಸ್ತಿ ಅಂತಸ್ತು ಎಲ್ಲವೂ ಹಾಳಾಗುತ್ತೆ. ನೀನು ನನ್ನ ಮನೆಯಿಂದ ಒಂದೇ ಒಂದು ಹೆಜ್ಜೆ ಕೂಡ ಹೊರಗೆ ಇಡಲು ಸಾಧ್ಯವಿಲ್ಲ ಅಂತ ಹೇಳುತ್ತಾ ರಮೇಶ್ ಈಗ ನಂದಿನಿಯ ಎದುರುಗಡೆ ಬಂದು ಕೋಪವಾಗಿ ನಿಂತುಕೊಂಡಿದ್ದ. ಆಗಲೇ ಶಂಕರ್ ಅಲ್ಲಿಗೆ ಬಂದಿದ್ರು. ನಂದಿನಿ, ನೀನು ನನ್ನನ್ನು ಭೇಟಿಯಾಗದೆ ಹಾಗೆ ಬಂದುಬಿಟ್ಟಿದೀಯಾ? ನಿನ್ನ ಎಲ್ಲಾ ಡಾಕ್ಯುಮೆಂಟ್ಸ್‌ಗಳು ಇನ್ನೂ ನನ್ನ ಬಳಿನೇ ಇದಾವೆ. ಇಷ್ಟು ತಿಂಗಳು ನೀನು ನನ್ನ ಜೊತೆ ಇದ್ದೆ. ಒಳ್ಳೆಯ ಗೆಳೆಯನಾಗಿ ನೀನು ಹೋಗ್ಬೇಕಾದ್ರೆ ನಾನು ನಿನಗೆ ಏನಾದರೂ ಕೊಡೋಣ ಅಂದುಕೊಂಡೆ. ಆದ್ರೆ ಅಷ್ಟರಲ್ಲೇ ನೀನು ಈ ರೀತಿ ಬಂದುಬಿಟ್ಟಿದೀಯ. ನಿನ್ನನ್ನು ಹುಡುಕಿಕೊಂಡು ನಾನೇ ಇಲ್ಲಿಗೆ ಬಂದೆ ಅಂತ ಹೇಳಿದಾಗ ನಂದಿನಿ ಡಾಕ್ಟರ್‌ನನ್ನು ನೋಡಿ, ಡಾಕ್ಟರ್, ನಾನು ಇಲ್ಲಿ ಇರೋದಿಲ್ಲ. ದಯವಿಟ್ಟು ನನ್ನನ್ನು ನಿಮ್ಮ ಜೊತೆ ಕರೆದುಕೊಂಡು ಹೋಗಿ. ನಾನು ಎಲ್ಲಿ ಬೇಕಾದ್ರೂ ಇರ್ತೀನಿ. ನಾನು ಕೆಲಸ ಕೂಡ ಮಾಡ್ತೀನಿ. ನಿಮ್ಮ ಹಾಸ್ಪಿಟಲ್‌ನಲ್ಲಿ ಮೊದಲು ಹೇಗೆ ಕೆಲಸ ಮಾಡ್ತಾ ಇದ್ನೋ ಅದಕ್ಕಿಂತಲೂ ಹೆಚ್ಚಾಗಿ ಕೆಲಸ ಮಾಡ್ತೀನಿ. ಆದ್ರೆ ನಾನು ಈ ಮನುಷ್ಯನ ಜೊತೆ ಮಾತ್ರ ಇರೋದಿಲ್ಲ. ದಯವಿಟ್ಟು ನನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗಿ. ಇವನು ಬದಲಾಗಿಲ್ಲ. ಮೊದಲು ಹೇಗಿದ್ನೋ ಈಗಲೂ ಹಾಗೆ ಇದ್ದಾನೆ ಅಂತ ಅವಳು ಅಳುತ್ತಾ ಒಂದೇ ಸಮನೆ ಹೇಳ್ತಾ ಇದ್ಲು. ಡಾಕ್ಟರ್ ಶಂಕರ್ ಈಗ ರಮೇಶ್‌ನನ್ನೇ ನೋಡ್ತಾ ಇದ್ದ. ರಮೇಶ್ ತುಂಬಾ ಕೋಪವಾಗಿ, ಆ ಡಾಕ್ಟರ್‌ನನ್ನು ನಮ್ಮ ಮಧ್ಯೆ ತರಬೇಡ. ನನಗೆ ಮೊದಲೇ ಅನುಮಾನವಿತ್ತು ನಿಮ್ಮಿಬ್ಬರ ಮಧ್ಯೆ ಏನೋ ನಡೀತಾ ಇದೆ ಅಂತ. ಅಷ್ಟಕ್ಕೂ ನೀನು ಹೋಗ್ಬೇಕು ಅಂತ ಇದ್ರೆ ನೀನು ಎಲ್ಲಾದರೂ ಹೋಗಿ ಸಾಯಿ. ಆದ್ರೆ ನನ್ನ ಮಗುವನ್ನು ಎತ್ತಿಕೊಂಡು ಹೋಗುವ ಹಾಗಿಲ್ಲ ಅಂತ ಅವನು ಕೋಪವಾಗಿ ಮಗುವನ್ನು ಕಿತ್ತುಕೊಳ್ಳಲು ಪ್ರಯತ್ನ ಪಡ್ತಾನೆ. ನಂದಿನಿ ಅಳುತ್ತಾ ತಾನು ಎಷ್ಟೋ ಪ್ರೀತಿಸಿದ ತನ್ನ ಗಂಡನನ್ನೇ ನೋಡ್ತಾ ಇದ್ಲು. ಡಾಕ್ಟರ್ ಈಗ ರಮೇಶ್‌ನನ್ನು ಸೈಡಿಗೆ ತಳ್ಳಿ, ಅವಳು ಇಲ್ಲಿಂದ ಹೋಗ್ಬೇಕು ಅಂದ್ರೆ ಅವಳನ್ನು ನಿಲ್ಲಿಸಲು ಇಷ್ಟಕ್ಕೂ ನೀನ್ ಯಾರೋ? ಇವಳನ್ನು ನಿನ್ನ ಜೊತೆ ಕಳಿಸಿದ್ದು ನನ್ನದು ತುಂಬಾ ದೊಡ್ಡ ತಪ್ಪು. ನಿನ್ನ ಈ ಅವತಾರವನ್ನು ನೋಡಿ ನನ್ನ ಮೇಲೆ ನನಗೆ ನಾಚಿಕೆ ಅನ್ನಿಸ್ತಾ ಇದೆ.
ರಮೇಶ್ ಈಗ ಕೋಪವಾಗಿ ಡಾಕ್ಟರ್ ಮುಂದೆ ಬಂದು, ಇಷ್ಟಕ್ಕೂ ನೀವು ಯಾರು ನನಗೆ ಹೇಳಲು? ನಿನಗೂ ಅವಳಿಗೂ ಏನು ಸಂಬಂಧ? ಇವಳು ನನ್ನ ಹೆಂಡತಿ, ನನ್ನ ಮಗುವಿನ ತಾಯಿ. ನಾನು ಇವಳಿಗೆ ಇನ್ನೂ ಡೈವರ್ಸ್ ಕೂಡ ಕೊಟ್ಟಿಲ್ಲ ಅಂತ ಹೇಳ್ತಾನೆ. ಡಾಕ್ಟರ್ ಈಗ ಕೋಪವಾಗಿ ಹೇಳ್ತಾರೆ, ನಿನ್ನ ಹೆಂಡತಿ ಇನ್ನು ಮೇಲೆ ನಿನ್ನವಳಾಗಿ ಇರೋದಿಲ್ಲ. ನಾನು ನಂದಿನಿಯ ಕಡೆಯಿಂದ ನಿನಗೆ ಡೈವರ್ಸ್ ನೋಟಿಸ್ ಕಳಿಸ್ಕೊಡ್ತೀನಿ. ಇನ್ನು ಈ ಮಗು, ನೀನು ತಂದೆಯಾಗಲು ಲಾಯಕ್ಕಿಲ್ಲದವನು. ಅದು ಕೇವಲ ನಂದಿನಿಯ ಮಗು. ಅವಳಿಗೆ ಹೇಗೆ ಬೇಕೋ ಹಾಗೆ ಆ ಮಗುವನ್ನು ಅವಳು ಬೆಳೆಸ್ಲಿ. ಡಾಕ್ಟರ್ ಈಗ ನಂದಿನಿಯ ಕೈಯನ್ನು ಹಿಡಿದುಕೊಂಡು ನಡಿ ಹೋಗೋಣ ಅಂತ ಹೇಳಿದ್ರು. ನಂದಿನಿ ಹಿಂದೆ ತಿರುಗಿ ನೋಡದೆ ಅವರ ಜೊತೆ ಹೆಜ್ಜೆ ಹಾಕಿದ್ಲು. ರಮೇಶ್ ತುಂಬಾ ಕೋಪದಿಂದ, ನಂದಿನಿ, ನೀನ್ ಅವರನ್ನು ಪ್ರೀತಿ ಮಾಡ್ತಾ ಇದೀಯಾ? ನಿನ್ನ ಮುಖವನ್ನು ನೋಡಿದ್ರೇನೆ ಹೇಳಬಹುದು ನಿನಗೆ ಅವರು ಅಂದ್ರೆ ಇಷ್ಟ ಅಂತ. ನಂದಿನಿ ತಲೆ ಬಗ್ಗಿಸಿಕೊಂಡಿದ್ಲು. ಅವಳು ಏನು ಮಾತನಾಡ್ಲಿಲ್ಲ. ಆದ್ರೆ ಡಾಕ್ಟರ್ ಹಿಂದೆ ತಿರುಗಿ, ಹೌದು, ನೀನು ಸರಿಯಾಗಿ ಹೇಳ್ತಾ ಇದೀಯಾ. ನನಗೆ ನಂದಿನಿ ಅಂದ್ರೆ ತುಂಬಾ ಹೆಚ್ಚಿನ ಪ್ರೀತಿ ಇದೆ. ಮೊದಲ ಬಾರಿ ಅವಳನ್ನು ನೋಡಿದಾಗ್ಲೇ ನನಗೆ ಅವಳು ತುಂಬಾ ಇಷ್ಟವಾಗಿ ಬಿಟ್ಟಿದ್ಲು. ಮೊದಲ ಬಾರಿ ಸಾಯುತ್ತಿರುವ ತನ್ನ ತಂದೆಯನ್ನು ಕರೆದುಕೊಂಡು ಅವಳು ನಮ್ಮ ಆಸ್ಪತ್ರೆಗೆ ಬಂದಿದ್ಲು. ಅವಳ ಕಣ್ಣೀರನ್ನು, ಅವಳ ದುಃಖವನ್ನು ನೋಡಿ ಆ ದಿನವೇ ನಾನು ತೀರ್ಮಾನ ಮಾಡಿಕೊಂಡಿದ್ದೆ, ಜೀವನದಲ್ಲಿ ಯಾವತ್ತೂ ಅವಳನ್ನು ಒಂಟಿಯಾಗಿ ಬಿಡಬಾರದು ಅಂತ. ನಾನು ಯಾವತ್ತೂ ಅವಳನ್ನು ಒಂಟಿಯಾಗಿ ಬಿಡಲೂ ಇಲ್ಲ. ಎಲ್ಲ ಹಂತದಲ್ಲೂ ನಾನು ಅವಳ ಜೊತೆ ನಿಂತ್ಕೊಂಡಿದ್ದೆ. ಆದ್ರೆ ನಿನ್ನನ್ನು ನಂಬಿ ನಿನ್ನ ಜೊತೆ ಕಳಿಸಿ ನಾನು ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟೆ. ನಾನು ಇನ್ನೊಂದು ಸಾರಿ ಆ ತಪ್ಪನ್ನು ಮತ್ತೆ ಮಾಡೋದಿಲ್ಲ. ನಾನು ಇನ್ನು ಮುಂದೆ ಅವಳನ್ನು ಕಾಪಾಡಿಕೊಳ್ತೀನಿ. ನಿನ್ನಂತಹ ನೀಚರು ನಂದಿನಿಯ ಬಳಿ ಸುಳಿಯದ ಹಾಗೆ ನಾನು ಏರ್ಪಾಟು ಮಾಡ್ತೀನಿ. ಡಾಕ್ಟರ್ ಮಾತುಗಳನ್ನು ಕೇಳಿ ನಂದಿನಿ ಶಾಕ್ ಆಗ್ಬಿಟ್ಟಿದ್ಲು. ಅವಳು ಶಾಕ್ ನಿಂದ ಹಾಗೆಯೇ ನೋಡ್ತಾನೆ ಇದ್ಲು. ಅವರು ಎಷ್ಟೋ ಆರಾಮವಾಗಿ ತನ್ನ ಪ್ರೀತಿಯನ್ನು ಅವಳ ಮುಂದೆ ವ್ಯಕ್ತಪಡಿಸ್ತಾ ಇದ್ರು. ರಮೇಶ್ ಕೋಪದಿಂದ ಶಾಕ್ ನಿಂದ ಹಾಗೆಯೇ ನಿಂತುಕೊಂಡಿದ್ದ. ತನ್ನ ಪ್ರೀತಿಯನ್ನು ಅವನು ಎರಡೆರಡು ಬಾರಿ ಕಳೆದುಕೊಂಡಿದ್ದ. ಈಗ ನಂದಿನಿ ಡಾಕ್ಟರ್ ಜೊತೆ ಹೊರಟು ಹೋಗ್ತಾ ಇದ್ರೆ ಏನು ಮಾಡಲಾಗದೆ ಅವನು ನಿಂತುಕೊಂಡು ಹಾಗೆಯೇ ನೋಡ್ತಾ ಇದ್ದ. ಅವನಿಗೆ ಚೆನ್ನಾಗಿ ಗೊತ್ತು, 2 ದಿನದ ಮಗುವನ್ನು ತಾಯಿಯಿಂದ ದೂರ ಮಾಡಲು ಸಾಧ್ಯವಿಲ್ಲ ಅಂತ. ಅವನಿಗೆ ಈಗ ಎಷ್ಟೋ ಪಶ್ಚಾತ್ತಾಪವಾಗ್ತಾ ಇತ್ತು. ಆದ್ರೆ ನಂದಿನಿ ಡಾಕ್ಟರ್ ಜೊತೆ ಅಲ್ಲಿಂದ ಹೊರಟು ಹೋದ್ಲು. ಗಾಡಿಯಲ್ಲಿ ಹೋಗ್ಬೇಕಾದ್ರೆ ನಂದಿನಿ ಹೇಳ್ತಾ ಇದ್ಲು, ನಿಮ್ಮ ಈ ಸಹಾಯವನ್ನು ನಾನು ಯಾವತ್ತೂ ಮರೆಯುವುದಿಲ್ಲ. ಡಾಕ್ಟರ್ ಅವಳನ್ನೇ ನೋಡುತ್ತಾ, ಇದು ಸಹಾಯ ಅಲ್ಲ, ಇದು ನನ್ನ ಪ್ರೀತಿ. ನೀನು ಯಾವತ್ತೂ ತಾನೆ ನನ್ನ ಪ್ರೀತಿಯನ್ನು ಅರ್ಥ ಮಾಡ್ಕೊಳ್ತೀಯ ಏನೋ? ನಿನಗೆ ನನ್ನ ಪ್ರೀತಿ ಕಾಣಿಸ್ತಾ ಇಲ್ವಾ? ನಾನು ನಿನಗೆ ಲಾಯಕ್ಕಿಲ್ವಾ? ಡಾಕ್ಟರ್ನ ಮಾತು ಕೇಳಿ ನಂದಿನಿ ನಾಚಿಕೆಯಿಂದ ನೀರಾಗಿ ಬಿಟ್ಟಿದ್ಲು. ನಂದಿನಿ ಏನು ಹೇಳದೆ ಸೈಲೆಂಟ್ ಆಗಿ ತಲೆ ಬಗ್ಗಿಸಿಕೊಂಡಿದ್ಲು. ಡಾಕ್ಟರ್ನ ಸಹಾಯದಿಂದ ಅವಳು ಈಗ ರಮೇಶ್ನ ಜೊತೆ ಎಲ್ಲಾ ಸಂಬಂಧಗಳನ್ನು ಮುರಿದುಕೊಂಡಿದ್ಲು. ಕೆಲವು ತಿಂಗಳ ನಂತರ ಡಾಕ್ಟರ್ ಈಗ ನಂದಿನಿಯನ್ನು ಮದುವೆ ಮಾಡಿಕೊಂಡಿದ್ರು. ಅವಳ ಮಗುವನ್ನು ಕೂಡ ಅವರು ಸ್ವೀಕರಿಸಿದ್ದರು. ತನ್ನ ಮಗುವಂತೆ ನೋಡಿಕೊಳ್ತೀನಿ ಅಂತ ಮಾತು ಕೊಟ್ಟಿದ್ರು. ನಂದಿನಿಗೂ ಅವರ ಮೇಲೆ ಪೂರ್ತಿ ನಂಬಿಕೆ ಇತ್ತು. ಇವರು ನನ್ನನ್ನು ಮತ್ತು ಮಗುವನ್ನು ಯಾವತ್ತೂ ಕೈ ಬಿಡೋದಿಲ್ಲ ಅಂತ. ಗೌರವ ಮತ್ತು ವಿಶ್ವಾಸ ಇಲ್ಲ ಅಂದ್ರೆ ಅಲ್ಲಿ ಪ್ರೀತಿ ಯಾವತ್ತೂ ಬದುಕಿರುವುದಿಲ್ಲ. ಯಾವ ಸಂಬಂಧದಲ್ಲಿ ಅನುಮಾನ, ಅಗೌರವ, ಹಿಂಸೆ ಇರುತ್ತೋ ಸಮಯ ಇರುವಾಗಲೇ ಅಲ್ಲಿಂದ ಹೊರಗೆ ಬಂದು ಬಿಡಬೇಕು. ಅದೇ ನಿಜವಾದ ಆತ್ಮಗೌರವ. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು. ಧನ್ಯವಾದಗಳು.